ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ, ಇದು KLE ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಇಂದು ಆಗಸ್ಟ್ 12 ಅಂತಾರಾಷ್ಟ್ರೀಯ ಯುವ ದಿನ. ಇಂದಿನ ಯುವಕರು ಎದುರಿಸುತ್ತಿರುವ ಸವಾಲುಗಳೇನು, ದೇಶದ ಅಭಿವೃದ್ಧಿಯಲ್ಲಿ ಅವರ ಯಾವ ರೀತಿಯ ಒಂದು ಕೊಡುಗೆಯನ್ನ ನೀಡ್ತಾ ಇದ್ದಾರೆ, ಅದರಲ್ಲೂ NSS ಯುವಕರಲ್ಲಿ ಸೇವಾ ಮನೋಭಾವವನ್ನ ಬೆಳೆಸುವುದು, ನಾಯಕತ್ವವನ್ನ ಬೆಳೆಸುವುದು, ಅವರ ಜವಾಬ್ದಾರಿಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಅಶ್ವಿನಿ ನರಸಣ್ಣನವರ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ MPH ಮತ್ತು NSS ಅಧಿಕಾರಿ, KLE ವಿಶ್ವವಿದ್ಯಾಲಯ, ಬೆಳಗಾವಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೇಡಮ್, ಅಂತಾರಾಷ್ಟ್ರೀಯ ಒಂದು ಯುವ ದಿನವನ್ನ ಇಂದು ಆಚರಣೆ ಮಾಡಲಾಗ್ತಾ ಇದೆ. ಇದರ ಮಹತ್ವದ ಕುರಿತು ಹಾಗೇನೆ ಉದ್ದೇಶದ ಕುರಿತು. ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ಇದು 2000 ಇಸ್ವಿಯಲ್ಲಿ ಶುರುವಾಯಿತು. ಇದು ಯಾಕೆ ಸ್ಟಾರ್ಟ್ ಆಯ್ತು ಅಂತ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಖಂಡಿತ. ನಮ್ಮ ಇಡೀ ಜಗತ್ತಲ್ಲಿ ಯೂತ್ ಏನಿದೆಯಲ್ಲ, ಅದು ಜಾಸ್ತಿ ಪರ್ಸೆಂಟೇಜಲ್ಲಿದೆ. ಸೊ ಅವಾಗ ಅವ್ರದ್ದು ಪ್ರಾಬ್ಲಮ್ಸ್ ಆಗಲಿ, ಅವ್ರು ಏನಾದ್ರೂ ಯಾರೂ ಅದಕ್ಕೆ ಮಹತ್ವ ಕೊಡ್ತಾ ಇರಲಿಲ್ಲ. ಸೊ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಒಳಗಡೆ ಆಗಸ್ಟ್ 12ನೇ ತಾರೀಕು 2000 ಇಸ್ವಿಯಲ್ಲಿ ಇದನ್ನ ಒಂದು ಚರ್ಚೆ ತಗೊಂಡಾಗ ಒಂದು ಆರ್ಟಿಕಲ್ ಪ್ರಕಾರ ಅವಾಗ ಒಂದು ಈ ಘೋಷಣೆ ಮಾಡಿದರು. ಪ್ರತಿ ವರ್ಷ ಆಗಸ್ಟ್ 12ನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಅಂತ ಮಾಡೋಣ ಅಂತೇಳಿ. ಅವಾಗ ಅಲ್ಲಿ ಏನು ಮಾಡಬೇಕು, ಪ್ರತಿ ವರ್ಷ ಒಂದು ಥೀಮ್ ತಗೊಂಡು ಅದರ ಬಗ್ಗೆ ಮೋರ್ ಡಿಸ್ಕಷನ್ ಮಾಡಿ ಯೂತ್ಸಿಗೆ ಎಂಪವರ್ ಮಾಡೋಣ, ಅವ್ರದ್ದು ಐಡಿಯಾ ಇನಿಷಿಯೇಟಿವ್ ಮಾಡೋಣ ಅಂತೇಳಿ ಈ ದಿನವನ್ನು ಶುರು ಮಾಡಿದರು. ಮೇಡಮ್, ಒಂದೊಂದು ಘೋಷವಾಕ್ಯದಡಿಯಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತ ತಾವು ತಿಳಿಸಿದ್ರಿ. ಹಾಗಿದ್ರೆ ಈ ವರ್ಷದ ಘೋಷವಾಕ್ಯ ಏನು ಅಂತ? ಈ ವರ್ಷದ ಘೋಷ ಡಿಫ್ರೆಂಟ್ ಕಂಟೆಸ್ಟ್ ಕಾಮನ್ ಆಸ್ಪಿರೇಷನ್ಸ್ ಅಂತ. ಸೊ ಇದೇನು ವಿಭಿನ್ನ ಸಂದರ್ಭಗಳಲ್ಲಿ ಸಾಮಾನ್ಯ ಆಕಾಂಕ್ಷೆಗಳು, ಇದು ಬಹಳ ಇಂಪಾರ್ಟೆಂಟ್ ಅನಿಸುತ್ತೆ. ಈಗ ನಾವು ಯೂತ್ ತಗೊಂಡ್ರೆ ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅನ್ನೋದು ಪ್ರಶ್ನೆನೇ ಬರಲ್ಲ. ಅವ್ರು ಎಲ್ಲ ರೀತಿಯಲ್ಲೂ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಬೇಕಾಗಿರ್ತಾರೆ. ಸೊ ಯೂತ್ ಅಂದರೆ ನಾವು ಯಾವ ವರ್ಷದಿಂದ ಯಾವ ವರ್ಷ ತಗೋಬೋದು. ಸೊ 18ದಿಂದ ಯೂಶ್ವಲಿ 15 ಅಂತಾರೆ, 15 to 24 ಅಂತ ಹೇಳ್ತಾರೆ. ಒಂದಿಷ್ಟು ಜನ 15 to 34 ಇಯರ್ಸ್ ಅಂತ. ಸೊ ಲಾಸ್ಟ್ ಈಸ್ 34 ಇಯರ್ಸ್. ಇಂಟರ್ನ್ಯಾಷನಲಿ 34 ಇಯರ್ಸ್ ಈಸ್ ಸೇಡ್ ಟು ಬಿ ಯೂತ್ಸ್. ಸೊ 34 ವರ್ಷ, 15ರಿಂದ 34 ವರ್ಷ ನೀವು ಯೋಚನೆ ಮಾಡಿರ್ಬೋದು ಎಷ್ಟು ಹೆಂಗ್ ಎನರ್ಜೆಟಿಕ್ ಇರ್ತಾರೆ ಅಂತ. ಅವ್ರದ್ದು ಆಕಾಂಕ್ಷೆಗಳು ಬಹಳ ಇರುತ್ತೆ. ಪ್ರತಿಯೊಂದು ವಿಭಾಗದಲ್ಲಿ ಅವ್ರದ್ದೇ ಒಂದು ಆಕಾಂಕ್ಷೆ ಇರುತ್ತೆ. ಆ ಆಕಾಂಕ್ಷೆಯನ್ನು ಅವರು ಪೂರ್ಣ ಮಾಡಲಿಕ್ಕೆ ಈ ವರ್ಷದ ಘೋಷವನ್ನು ತಗೊಂಡಿದ್ದಾರೆ. ಸೊ ಅವ್ರು ಸ್ಮಾಲ್ ಏನೇ ಆಗಲಿ, ಒಂದು ಆರ್ಟ್ ಆಗಲಿ, ಒಂದು ಪೆನ್ಸಿಲ್ ತಗೊಂಡ್ರೆ ಅದರಿಂದ ಒಂದು ಕ್ರಿಯೇಟಿವ್ ಮಾಡ್ತಾರೆ. ಸೊ ಆ ಥರ ಸ್ಮಾಲ್ ಕಂಟೆಸ್ಟ್ ವಿತ್ ಡಿಫ್ರೆಂಟ್ ಕಂಟೆಸ್ಟ್ ವಿತ್ ಡಿಫ್ರೆಂಟ್ ಆಸ್ಪಿರೇಷನ್ ಅಂತ ಈ ದಯವನ್ನು ತಗೊಂಡಿದ್ದಾರೆ ಈ ವರ್ಷ. ಅದೇ ಥರ ಅವರು ಲೋಕಲ್ ಆಗಲಿ, ರೀಜ್ನಲ್ ಆಗಲಿ, ಯಾವುದೇ ರಿಯಾಲಿಟೀಸ್ ತಗೊಂಡು ಅದಕ್ಕೆ ಶೇರ್ ಮಾಡ್ತಾರೆ ಅವರು ಒಬ್ಬರಿಂದ ಒಬ್ಬರು. ಸೊ ದೇ ಥಾಟ್ ದಿಸ್ ಈಸ್ ಅ ಗುಡ್ ಟೈಮ್ ಟು ಹ್ಯಾವ್ ದಿಸ್ ಬ್ಯೂಟಿಫುಲ್ ಥೀಮ್. ಸೊ ಯೂತ್ ಕ್ಯಾನ್ ಶೇರ್ ಮೋರ್ ಐಡಿಯಾಸ್ ಲಿಂಕಿಂಗ್ ಟು ದ ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ನಾಲೆಜ್ ಅಂತ ಈ ಥೀಮನ್ನು ಈ ವರ್ಷ ತಗೊಂಡಿರೋದು. ಮೇಡಮ್, ಇನ್ನು ಈ ಒಂದು ಇಂದಿನ ಯುವ ಜನತೆ ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿಯ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಅಂತ? ಇದು ಬಹಳ ಮುಖ್ಯವಾದಂದರೆ ನಾವು ಜೆನ್ಜಿ ಅಂತ ಈಗ ಹೇಳ್ತಾ ಇದ್ದೀವಿ. ಜೆನ್ಜಿ ಅಂದರೆ ಈಗಿನ ಏಜದಲ್ಲಿ ಜೆನ್ಜಿ, ಬಟ್ ಜೆನ್ಜಿಕ್ಕಿಂತ ಮುಂಚೆ ಇರೋನು 32, 34 ಯೂತ್ಸ್ ಇದ್ದಾರೆ. ಸೊ ಅವರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಒಂದು ಇನೋವೇಷನ್, ನ್ಯೂ ಕ್ರಿಯೇಟಿವಿಟಿ ಮಾಡ್ತಾರೆ. ಸೆಕೆಂಡ್, ಅವರಲ್ಲಿ ಸಿವಿಕ್ ಎಂಗೇಜ್ಮೆಂಟ್ ಈಗೀಗ ಜಾಸ್ತಿ ಬರ್ತಾ ಇದೆ. ಮುಂಚೆ ಸ್ವಲ್ಪ ಕಡಿಮೆ ಇತ್ತು, ಇನ್ ಬಿಟ್ವೀನ್ ಗ್ಯಾಪ್ ಆಗಿತ್ತು, ಯಾಕೆ ನಾವು ಸೊಸೈಟಿ ಒಳಗೆ ಇನ್ವಾಲ್ವ್ ಆಗಬೇಕು ಅಂತ. ಸೊ ಈ ಥರ ಅವರು ಕ್ರಿಯೇಟಿವ್ ಐಡಿಯಾ ಇರೋದ್ರಿಂದ ಅವ್ರದ್ದು ಆ್ಯಕ್ಟಿವಿಟಿ ಏನಿದೆ ಅಲ್ಲ, ಅವರು ತಮ್ಮನ್ನು ತಾವು ಒಳಗಡೆ ಹೊಕ್ಕಿದ್ರೆ ಅವ್ರು ಹೆಂಗೆ ಡೆಡಿಕೇಟೆಡ್, ಇವತ್ತು ನಾ ಮಾಡಬೇಕು ಅಂದರೆ ಶ್ಯೂರಾಗಿ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಎಕ್ಸ್ಟ್ರೀಮ್ಸ್ ಇದ್ದಾರೆ. ಅವರು ಮಾಡ್ತೀನಿ ಅಂದರೆ ಸಕ್ಸಸ್ಫುಲಿ ಮಾಡ್ತಾರೆ, ಇಲ್ಲ ಅಂದರೆ ಒಟ್ಟೆ ಮಾಡೋದೇ ಇಲ್ಲ, ಹೊಳ್ಳಿ ನೋಡೋದೇ ಇಲ್ಲ, ಆ ಥರ. ಸೊ ಅವ್ರನ್ನ ನಾವು ಸರಿಯಾಗಿ ಟ್ರೈನ್ ಮಾಡಿ ಅವ್ರಿಗೆ ಒಂದು ದಾರಿ ತೋರಿಸಿದ್ರೆ ದೇ ವಿಲ್ ಬಿ ದ ಬೆಸ್ಟ್ ಸಿಟಿಸನ್ಸ್ ಟು ಬ್ರಿಂಗ್ ಎನಿ ಚೇಂಜ್ ಇನ್ ದ ನೇಷನ್ ಅಂತ ಹೇಳ್ಬೋದು. ಉದಾಹರಣೆಗೆ ನಾನು ಹೇಳ್ತೀನಿ, ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ತಗೊಂಡು ಬಂದಿದ್ದೀವಿ ಈಗ ಆಲ್ ಓವರ್ ದ ವರ್ಲ್ಡ್. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸು 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇದೆ. ಆ ಗೋಲಲ್ಲಿ ಯುವಕರದ್ದು ಎಷ್ಟು ಮಹತ್ವ ಇದೆ ಅಂತ ಒಂದೊಂದು ಗೋಲಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ನಾನು. ಫಸ್ಟ್ ಇಂಪಾರ್ಟೆಂಟ್ ಗೋಲ್ ಕ್ವಾಲಿಟಿ ಎಜುಕೇಷನ್. ಈಗ ಮಕ್ಕಳಿಗೆ ಕೇಳಿ, ಇಷ್ಟು ಕಾಂಪಿಟೇಟಿವ್ ಲೈಫ್ ಇದೆ, ಅವ್ರಿಗೆ ಕೇಳಿದರೆ ನಮ್ಗೆ ಈ ಎಜುಕೇಷನ್ ಯಾಕೆ ಕೊಡ್ತಾ ಇಲ್ಲ? ನಾವೆಲ್ಲ ಚಿಕ್ಕವರಿದ್ದಾಗ ಏನು ತಂದೆ ತಾಯಿ ತೋರಿಸ್ತಿದ್ರು ನಾವು ಅದೇ. ಆದರೆ ಈ ಕ್ವಶನಿಂಗ್ ಅವರಲ್ಲಿ ಡೆವಲಪ್ ಆಗಿದೆ. ಸೊ ದೇ ಹ್ಯಾವ್ ದಟ್ ಅಥಾರಿಟಿ ಟು ಬ್ರಿಂಗ್ ಕ್ವಾಲಿಟಿ ಎಜುಕೇಷನ್ ಅಂತ. ಅವ್ರಿಗೆ ನಾವು ಸ್ವಲ್ಪ ಅವ್ರಿಗೆ ಒಂದು ದಾರಿ ತೋರಿಸಿದ್ರೆ ಅವ್ರು ಈ ಥರ ನಾವು ಕ್ವಾಲಿಟಿ ಎಜುಕೇಷನ್ ಅವ್ರಿಗೆ ಪ್ರೊವೈಡ್ ಮಾಡ್ಬೋದು. ಅವರಾಗೇ ಮುಂದೆ ಬಂದು ಇನ್ನೊಬ್ರಿಗೂ ಪಿಯರ್
ಟೀಚಿಂಗ್ ಅಂತ ಮಾಡ್ಬೋದು. ಸೆಕೆಂಡ್, ಡಿಸೆಂಟ್ ವರ್ಕ್ ಆ್ಯಂಡ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ ನಾವು. ಡಿಸೆಂಟ್ ವರ್ಕ್ ಎಕನಾಮಿಕ್ ಗ್ರೋತ್ ಅಂದರೆ, ಈಗ ನೋಡಿ ಅವ್ರು ಆಲ್ತು ಫಾಲ್ತು ಕೆಲಸ ಮಾಡಲ್ಲ. ನೀವು ಯಾರಿಗಾದ್ರೂ ಕೇಳಿ ಇದು ಮಾಡಯ್ಯ ಅಂದರೆ ಯಾರೂ ಮಾಡೋದಿಲ್ಲ ಮ್ಯಾಮ್. ಇನ್ಸ್ಟೆಡ್ ನೀವು ಅದು ಓಕೆ ಇದು ಈ ಥರ ಮಾಡಿದರೆ ನಿನಗೆ ಈ ಡಿಗ್ನಿಟಿ ಇದೆ ಅಂದ ತಕ್ಷಣ ಯುತ್ಸ್ ಎಲ್ಲರೂ ಅದಕ್ಕೆ ಜಾಬಿಗೆ ಬರ್ತಾರೆ. ನೀವು ನೋಡ್ರಿ, ಯಾರಾದರೂ ನಾನು ಟೈ ಕಟ್ಕೊಂಡು ಜಾಬ್ ಮಾಡ್ತೀನಿ ಅಂದರೆ ಎಷ್ಟೋ ಜನ ಬರೋಕ್ಕೆ ರೆಡಿ ಇದ್ದಾರೆ, ಆದರೆ ಬಹಳ ಜನ ಇಲ್ಲ ಈಗ. ಸೊ ಆ ಥರ ಮಕ್ಕಳಿಗೆ ಯುತ್ಸ್ ದೇ ಹ್ಯಾವ್ ದಟ್ ಥಿಂಕಿಂಗ್, ನಾ ಡಿಗ್ನಿಟಿ ವರ್ಕ್ ಇರಬೇಕು ಆ್ಯಂಡ್ ವೆರಿ ಡಿಸೆಂಟ್ ವರ್ಕ್ ಇರಬೇಕು. ಈ ಅಲ್ಲಿ ನಾವು ಅವ್ರನ್ನ ಬೆಳವಣಿಗೆ ಮಾಡಿಸ್ಬೋದು. ಸೊ ಯುತ್ಸ್ ಅದು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದೆ. ಸೊ ಈ ಥರ ಒಂದು SDG ನಾವು ಡೆವಲಪ್ ಮಾಡಿಸ್ಬೋದು. ಅದೇ ಥರ ಅವ್ರದ್ದು ಮಹತ್ವ ಇನ್ನೊಂದು ಏನಂದರೆ, ಅವ್ರು ನಿಂತರೆ, ರೀಸೆಂಟ್ಲಿ ನೀವು ನೋಡಿದ್ದೀರಿ ಸ್ಟ್ರೈಕ್ ಮಾಡ್ಲಿಕ್ಕೆ ನಿಂತಿದ್ರು. ಯುತ್ಸ್ ನಿಂತರೆ ಏನಾದರೂ ಮಾಡ್ಬೋದು ಅಂತ ಒಂದು ಇದೆ ರಿಯಾಲಿಟಿ. ಅವ್ರು ಏನೋ ರಿಯಾಲಿಟಿ ಇನ್ಇಕ್ವಾಲಿಟೀಸ್ ಇದ್ದರೆ ಅದನ್ನು ಸಾಲ್ವ್ ಮಾಡ್ಬೋದು ಅವ್ರು. ದೇ ಆರ್ ದ ಬೆಸ್ಟ್ ಪೀಪಲ್ ಟು ಬ್ರಿಂಗ್ ಡೌನ್ ದ ಇನ್ಇಕ್ವಾಲಿಟೀಸ್ ಅಂತ ಯುತ್ಸ್. ಸೊ ಅದು ಇನ್ಇಕ್ವಾಲಿಟಿ ಏನು ಜಾಸ್ತಿ ಇದೆ, ಇಡೀ ಜಗತ್ತಿನಲ್ಲಿ ಇನ್ಇಕ್ವಾಲಿಟಿ ಇದೆ, ನಾವು ನೋಡ್ಬೋದು. ಪುವರ್ ರಿಚ್ ಆಗ್ಬೋದು, ಇಲ್ಲಾಂದರೆ ಯಾವುದೇ ಕಾಸ್ಟ್ ರಿಲೇಟೆಡ್ ಆಗಲಿ, ಯಾವುದೇ ನಮ್ಮದು ಬಿಳಿ ಕಪ್ಪು ಅಂತ ಹೇಳ್ಬೋದು, ಈ ಥರ ಯಾವುದೇ ಇನ್ಇಕ್ವಾಲಿಟೀಸ್ ಯೂತ್ಸ್ ಫೈಟ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಸೊ ದೇ ಆರ್ ವೆರಿ ಗುಡ್ ಇನ್ ಬ್ರಿಂಗಿಂಗ್ ಇನ್ಇಕ್ವಾಲಿಟೀಸ್ ಅಂತ ಒಂದು SDG ಹೇಳ್ತೀನಿ. ಇನ್ನೊಂದು ಕ್ಲೈಮೇಟ್ ಆಕ್ಷನ್ ಅಂತ ಹೇಳಿದ್ವಿ ನಾವು. ಈಗ ಎವ್ರಿವೇರ್ ನೋಡ್ತಾ ಇದ್ದೀವಿ ಕ್ಲೈಮೇಟಿಂದ ಪರಿಣಾಮ ಏನಾಗುತ್ತೆ, ಪರಿಸರ ಮೇಲೆ ಬಹಳ ಪರಿಣಾಮ ಉಂಟಾಗುತ್ತೆ. ಈ ಪರಿಸರವನ್ನು ನಾವು ಚೇಂಜ್ ಮಾಡಲಿಕ್ಕೆ, ನಮ್ಮ ಎನ್ವಿರಾನ್ಮೆಂಟ್ ಎನ್ರಿಚ್ಮೆಂಟ್ ಮಾಡಲಿಕ್ಕೆ ಯೂತ್ಸ್ ಆರ್ ದ ಬೆಸ್ಟ್. ಅವರಿಗೆ ನಾವು ಟ್ರೈನ್ ಮಾಡಿದರೆ, ಚಿಕ್ಕಿಂದಿಂದನೇ ನಾವು ಅವ್ರಿಗೆ ಹೇಳಿದ್ರೆ, ಚಿಕ್ಕ ಮಕ್ಕಳಿದ್ದಾಗ ಹೌದಪ್ಪ ಒಂದು ಗಿಡ ನೆಟ್ಟಬೇಕು, ನಿಮಗೆ ಉಪಯೋಗ ಆಗುತ್ತೆ. ಅದಕ್ಕೆ ಅವ್ರು 100 ಕ್ವಶನ್ ಮಾಡಿರ್ತಾರೆ ಯಾವ ಥರ ನಮ್ಗೆ ಉಪಯೋಗ ಆಗುತ್ತೆ ಅಂತ. ಆ ಕ್ವಶನಲ್ಲಿ ಅವ್ರಿಗೆ ಥಿಂಕಿಂಗ್ ಪವರ್ ಜಾಸ್ತಿ ಆಗಿ ಅವ್ರು ಈ ಥರ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾರೆ. ಸೊ ಅದಕ್ಕೆ ಯೂತ್ ಏನಿದೆಯಲ್ಲ ಬಹಳ ಮಹತ್ವವಾದ ಕ್ಯಾಟಗರಿ ಅಂತ ಹೇಳ್ಬೋದು. ನಾವು ಪಬ್ಲಿಕ್ ಹೆಲ್ತಲ್ಲಿ ಹೇಳ್ತೇವೆ ಡಿಪೆಂಡೆನ್ಸಿ ರೇಷಿಯೋ ಅಂತ. ಡಿಪೆಂಡೆನ್ಸಿ ರೇಷಿಯೋ ಅಂದರೆ 0 to 15 years ಮಕ್ಕಳು, ಆಮೇಲೆ 60 above, ಯಾರು ಜಿರಾಟ್ರಿಕ್ ಪಾಪ್ಯುಲೇಷನ್ 60 above, ಇವರು ಡಿಪೆಂಡೆಂಟ್ ಆನ್ ದೀಸ್ ಪೀಪಲ್ ಅಂತ ಹೇಳ್ತೇವೆ. ಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂದರೆ 15ರಿಂದ 59ವರೆಗೂ ಪ್ರೊಡಕ್ಟಿವ್ ಏಜ್ ಗ್ರೂಪ್. ಯಾಕಂದರೆ ಅವರು ಪ್ರೊಡಕ್ಷನಲ್ಲಿ ಇರ್ತಾರೆ. ಅದೇ ಥರ ಆ ಪ್ರೊಡಕ್ಷನಲ್ಲಿ ಫಸ್ಟ್ 35 years ಆರ್ ವೆರಿ ಆಕ್ಟಿವ್ ಪ್ರೊಡಕ್ಟಿವ್ ಲೈಫ್ ಅಂತ ಹೇಳ್ತೀವಿ ನಾವು. ಸೊ ಆ ಯೂತ್ಸಿಗೆ ನಾವು ಫೋಕಸ್ ಮಾಡಿದರೆ ನಾವು ಏನೆಲ್ಲ ಸಾಧಿಸ್ಬೋದು ಅಂತ ಒಂದು ಉದಾಹರಣೆಗೆ ಯುತ್. ಸೊ ಈ ದಿನ ನಾವು ಬಹಳ ಮಹತ್ವವನ್ನು ಕೊಡಬೇಕಂತ ಹೇಳ್ತೀನಿ ನಾನು. ಖಂಡಿತ ಮೇಡಮ್, ಇನ್ನು ಈ ಒಂದು NSSನ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ, ಯುವ ಜನರಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿನ ಹಾಗೆಯೇ ಸೇವಾ ಮನೋಭಾವವನ್ನು ಬೆಳೆಸುವಲ್ಲಿ ಈ NSSನ ಪಾತ್ರ. ನೀವು ಕರೆಕ್ಟಾಗಿ ಇವತ್ತಿಗೆ NSS ಅಂತ ತಗೊಂಡಿದ್ದಾರಲ್ಲ, ಬಹಳ ಖುಷಿ ಆಯಿತು. ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇದೇನು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅಲ್ಲಿ ಬಹಳ ಮಹತ್ವದ ಆ್ಯಕ್ಟಿವಿಟೀಸ್ ಯೂತ್ಸ್ಗಾಗಿನೇ ಸ್ಟಾರ್ಟ್ ಮಾಡಿರೋದು. ಅದರಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಮೈ ಭಾರತ್ ಅಂತ ಒಂದು ಪೋರ್ಟಲೇ ಕ್ರಿಯೇಟ್ ಮಾಡಿದ್ದಾರೆ. ಈ ಮೈ ಭಾರತ್ ಪೋರ್ಟಲಲ್ಲಿ NSS ಒಂದು ವಿಭಾಗ, ಸ್ಪೋರ್ಟ್ಸ್ ಒಂದು ವಿಭಾಗ. ಸೊ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್ 2 ವಿಭಾಗ ಇದೆ. ಮಿನಿಸ್ಟ್ರಿ ಆಫ್ ಯೂತ್ ಏನಿದೆಯಲ್ಲ, ಕಂಪ್ಲೀಟ್ಲಿ ಲೀಡರ್ಶಿಪ್ ಡೆವಲಪ್ಮೆಂಟ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸಿವಿಕ್ ಎಂಗೇಜ್ಮೆಂಟ್, ಈ ಥರ ಎಲ್ಲ ಆ್ಯಕ್ಟಿವಿಟೀಸು NSS ಥ್ರೂ ಕೊಡಿಸ್ತೀವಿ. NSS ಮತ್ತು NYK 2 ಇದೆ. ಅದೇ ಥರ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸಲ್ಲಿ ಖೇಲೋ ಇಂಡಿಯಾ ಅಂತ ಒಂದು ಬಂದಿದೆ. ಇವೆಲ್ಲ ನಮ್ಮ ಮಿನಿಸ್ಟ್ರಲ್ಲಿ ಇರೋದ್ರಿಂದ ಅದರಲ್ಲಿ ಬಹಳ ಮಹತ್ವ ಇರೋದು ನಮ್ದು NSS. ನಾನು NSS ಕೋಆರ್ಡಿನೇಟರ್ ಆಗಿದ್ದಕ್ಕೆ ನನ್ನ ಮೋರ್ ಫೋಕಸ್ NSS ಇಲ್ಲಿರುತ್ತೆ. ಹಾಗೆ NSS ಆ್ಯಕ್ಟಿವಿಟೀಸು ಅದೇ ಥರ ಇದೆ. ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸುತ್ತೆ ಇದು. ಈ ಲೀಡರ್ಶಿಪ್ ಕ್ವಾಲಿಟಿ ಹೇಗೆ ಬೆಳೆಯುತ್ತೆ ಅಂದರೆ, ನಾವು ಮಕ್ಕಳನ್ನ ಶಹರದಿಂದ ಹಳ್ಳಿಗೆ ಕರ್ಕೊಂಡು ಹೋಗ್ತೀವಿ. ಎಷ್ಟೋ ಜನ ಹಳ್ಳಿ ನೋಡಿರೋದಲ್ಲ. ಅವ್ರಿಗೆ ನಾವು ಇದು ನಿಮ್ಮದೇ ಊರು, ನೀವು ಏನು ಬೇಕಲ್ಲ ಅದನ್ನು ಯಾವ ಥರ ಇಂಪ್ರೂವ್ ಮಾಡಬೇಕು ಅಂತ ಅವ್ರಿಗೆ ಬಿಟ್ಟಿದಾಗ ತಾವಾಗೆ ಅವರು ಹೊಸ ಐಡಿಯಾ ಹೇಳಿದೆ ನಾನು, ದೇ ಹ್ಯಾವ್ ಅ ವೆರಿ ಗುಡ್ ಕ್ರಿಯೇಟಿವ್ ಐಡಿಯಾಸ್ ಅಂತ. ಆ ಐಡಿಯಾಸ್ ತೊಗೊಂಡು ಆ ಹಳ್ಳಿಯನ್ನು ಚೇಂಜ್ ಮಾಡ್ಬೋದು ಅವರು. ಎಷ್ಟೋ ಜನವನ್ನು ಒಂದು ಸ್ಮಾಲ್ ಲೈಫಲ್ಲಿ ಅವ್ರು ಚೇಂಜ್ ಮಾಡಿದ್ರು. ಇನ್ಸ್ಟೆಡ್ ಆಫ್ ಪ್ಲಾಸ್ಟಿಕ್ ಕವರ್ದೇ ಒಂದು ಉದಾಹರಣೆ ಕೊಡ್ತೀನಿ. ನಾವು ಒಂದಿಷ್ಟು ಹಳ್ಳಿಯಲ್ಲಿ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾ ಇದ್ರು ಮಕ್ಕಳೆಲ್ಲ. ನಮ್ಮದೇ NSS ವಾಲಂಟಿಯರ್ಸ್ ಹೋಗಿ ಈ ಪ್ಲಾಸ್ಟಿಕ್ಕಿಂದ ಆಗುವ ಹಾನಿಕಾರಕ ಏನಾಗುತ್ತೆ, ನಮ್ಮ ದೇಹ ಮೇಲೆ ಏನೇನಾಗುತ್ತೆ, ಆರೋಗ್ಯ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ ಅಂತ ಹೇಳಿದಾಗ ಅಲ್ಲಿಯ ಶಾಲೆ ಮಕ್ಕಳು ನೆಕ್ಸ್ಟ್ ಡೇ ಇಂದ ಪ್ಲಾಸ್ಟಿಕ್ ವಾಟರ್ ಬಾಟಲ್ ತರೋದು ಕಡಿಮೆ ಮಾಡಿದ್ರು. ಸೊ ದಟ್ ಈಸ್ ವೇರ್ ದ ಯೂತ್ಸ್ ಹ್ಯಾವ್ ದಟ್ ಐಡಿಯಾ. ಅವರು ತಮ್ಮದೇ ಇನೋವೇಟಿವ್ ಐಡಿಯಾದಿಂದ ಜಗತ್ತವನ್ನು ಚೇಂಜ್ ಮಾಡಲಿಕ್ಕೆ NSS ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಆ ಥರ NSS ನಮ್ಮದು ಇಡೀ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 5 lakh NSS ವಾಲಂಟಿಯರ್ಸ್ ಇದ್ದಾರೆ. ನಮ್ದು ಆಲ್ ಓವರ್ ಇಂಡಿಯಾ 65% ಆಫ್ ದ ಪಾಪ್ಯುಲೇಷನ್ ಈಸ್ ಯೂತ್. ಸೊ ಇಮ್ಯಾಜಿನ್ ಮಾಡಿ, ಈ ಯೂತ್ NSS ಅಲ್ಲೇ ಭಾಗವಹಿಸಿದರೆ ನಮ್ಮ ಭಾರತ ದೇಶ ಎಲ್ಲಿ ಹೋಗಿ ಮುಟ್ಟುತ್ತೆ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಆ ಥರ. ಸೊ ಈ NSS ಅಲ್ಲಿ ನಾವು ಒಂದೇ ಆ್ಯಕ್ಟಿವಿಟಿ ಅಂತ ಏನಿಲ್ಲ, ಪ್ರತಿಯೊಂದು ಕಸ ತೆಗೆಯೋದ್ರಿಂದ ಹಿಡಿದು ಎಜುಕೇಷನ್ನಿಂದ ಹಿಡಿದು
ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡೋದು, ಹಾಗಾಗಿ ಇನ್ಇಕ್ವಾಲಿಟೀಸ್ ಅಂತ ಹೇಳಿದೆ ಅದನ್ನು ಸುಧಾ ಕಡಿಮೆ ಮಾಡೋದು ಎಲ್ಲ ನಾವು NSS ಅಲ್ಲಿ ಮಾಡ್ತೀವಿ. ಇದು ನಮ್ಮ NSS ವಾಲಂಟಿಯರ್ಸ್ಗೆ ಒಂದು ಪ್ಲಾಟ್ಫಾರ್ಮ್, ಅವ್ರದ್ದೇ ಒಂದು ಕರಿಕ್ಯುಲಮ್ ಬಯೋಡೇಟಾ ಡೆವಲಪ್ ಮಾಡ್ಕೋಬಹುದು ಅವರು. ಆ ಥರ ಆದ ಆಕ್ಟಿವಿಟೀಸ್ ನಮ್ಗೆ ಮಾಡಲಿಕ್ಕೆ ಕೊಡುತ್ತೆ. ಇದು ಅಲ್ಲದೆ ಅದು ಅಲ್ಲಿ ಟ್ರೆಕಿಂಗ್ ಕ್ಯಾಂಪ್ಸ್ ಇರುತ್ತೆ, ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಇರುತ್ತೆ. ನ್ಯಾಷನಲ್ ಇಂಟಿಗ್ರೇಟಿಂಗ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಯಾರು ಇದ್ರೂ ಅವರೆಲ್ಲ ಬಂದು ತಮ್ಮ ಕಲ್ಚರ್ ಆಗಲಿ ಯಾವ ಥರ ಊಟ ಮಾಡ್ತಾರೆ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊತಾರೆ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಬಂದು ಅವರ ರಾಜ್ಯದಲ್ಲಿ ಆಗಿರುವ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ಆಗಲಿ, ಅವರು ಡೇ ಟು ಡೇ ಕಲ್ಚರ್ ಆಗಲಿ, ಯಾವ ಥರ ಊಟ ಮಾಡ್ತಾರೆ, ಯಾವ ಥರ ಡ್ರೆಸ್ಸಿಂಗ್ ಮಾಡ್ತಾರೆ, ಅವ್ರ ಅಗ್ರಿಕಲ್ಚರ್ ಪ್ಯಾಟರ್ನ್ ಏನಿದೆ, ಈ ಥರ ಎಲ್ಲ ಎಕ್ಸ್ಚೇಂಜ್ ಮಾಡಿ ಸ್ಟೂಡೆಂಟ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅವರು ಚೆನ್ನಾಗಿ ಡೆವಲಪ್ ಆಗಲಿಕ್ಕೆ. ಸೊ ದೇ ಹ್ಯಾವ್ ಓವರ್ ಆಲ್ ಡೆವಲಪ್ಮೆಂಟ್. NSS ದಿಂದ ಒಂದು ಮಾತು ಹೇಳ್ಬೋದು, ದೇರ್ ಈಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಹೇಳ್ತೀವಿ ನಾವು. ಹೆಂಗೆ ಅಂಗನವಾಡಿ ಮಕ್ಕಳಿಗೆ ICDS ಅಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್ ಅಂತೀವಲ್ಲ, ಅದೇ ಥರ NSS ಅಲ್ಲಿ ಓವರ್ ಆಲ್ ಡೆವಲಪ್ಮೆಂಟ್, ಜಗತ್ತಿನ ಎಲ್ಲ ರೀತಿಯಿಂದನೂ ಅವರಿಗೆ ಮಾಹಿತಿ ಸಿಗೋದೊಂದು ಪ್ಲಾಟ್ಫಾರ್ಮ್ ಅಂದರೆ NSS ಒಂದು. ಇದು ಆ ಥರ ನಮ್ದು ಯೂತ್ ಎಂಪವರ್ಮೆಂಟ್ ಏನಿದೆಯಲ್ಲ, ದಟ್ ಈಸ್ ಅ ರಿಯಲಿ ಗುಡ್ ಮಿನಿಸ್ಟ್ರಿ ದಟ್ ಈಸ್ ಕಮಿಂಗ್ ವಿತ್. ಇದಕ್ಕೆ ಒಂದು ಆ್ಯಡ್ ಮಾಡ್ತೀನಿ ನಾನು, ಮೈ ಭಾರತ್ ಪೋರ್ಟಲಲ್ಲಿ. ದಿಸ್ ಈಸ್ ಅ ಬೆಸ್ಟ್ ಪ್ಲಾಟ್ಫಾರ್ಮ್ ಟು ಸೇ. ನಮ್ಮ ಮೈ ಭಾರತ್ ಪೋರ್ಟಲ್ ಈಗ ಮಿನಿಸ್ಟ್ರಿಯಿಂದ ಸ್ಟಾರ್ಟ್ ಆಗಿದೆ. ಅಲ್ಲಿ ನೀವು ನಿಮ್ಮದೇ ಸ್ವಂತ ಇದಕ್ಕೆ NSS ಥ್ರೂನೇ ಹೋಗ್ಬೋದು, ನೀವು ಆ್ಯಸ್ ಅ ನಾರ್ಮಲ್ ಮೈ ಭಾರತ್ ವಾಲಂಟಿಯರ್ ಅಂತಲೂ ಹೋಗ್ಬೋದು. ಯೂತ್ಸಿಗೆ ಸ್ಪೆಷಲಿ ಫಾರ್ ಯೂತ್ಸ್ ಅಲ್ಲಿ ನೀವಾಗೆ ರಿಜಿಸ್ಟರ್ ಆಗಿ ನಿಮ್ಮದು ಸ್ವಂತ CV ನೀವೇ ಬಿಲ್ಡ್ ಮಾಡ್ಕೋಬೋದು. ಅಲ್ಲಿ ನೀವೇನು ಆ್ಯಕ್ಟಿವಿಟೀಸ್ ಮಾಡ್ತೀರಲ್ಲ ಜಸ್ಟ್ ಅಪ್ಲೋಡ್ ಮಾಡಿ ಮೈ ಭಾರತ್ ಪೋರ್ಟಲಲ್ಲಿ. ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮದೇ ಒಂದು CV ಡೆವಲಪ್ ಆಗುತ್ತೆ. ಆ CV ನೀವು ಎಲ್ಲಾದ್ರೂ ಹೋಗಿ ಡೌನ್ಲೋಡ್ ಮಾಡಿ ತೋರಿಸಿದ್ರೆ ಇಟ್ ಈಸ್ ಏನು ಸರ್ಟಿಫೈಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ದಟ್ ಈಸ್ ಅ ಬ್ಯೂಟಿಫುಲ್ CV ದಟ್ ವಿಲ್ ಬಿ ಬಿಲ್ಡ್ ಆ್ಯಂಡ್ ಯೂತ್ಸ್ ಹ್ಯಾವ್ ವೆರಿ ಗುಡ್ ಅಪಾರ್ಚುನಿಟಿ ಥ್ರೂ NSS ಅಂತ ಹೇಳ್ತೀನಿ ನಾನು. ಖಂಡಿತ ಮೇಡಮ್, ಇಂದು ಅಂತಾರಾಷ್ಟ್ರೀಯ ಯುವ ದಿನ. ಹಾಗಾಗಿ ಯುವಕರ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಈ NSS ನ ಪಾತ್ರ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಈ NSS ಬಗ್ಗೆ ಮಾತನಾಡಲೇಬೇಕು ಇವತ್ತು. ಮೇಡಮ್, ಇನ್ನು KLE ವಿಶ್ವವಿದ್ಯಾಲಯದ ಒಂದು NSS ಘಟಕದ ಪ್ರಮುಖ ಚಟುವಟಿಕೆಗಳ ಬಗ್ಗೆ ಮಾತನಾಡೋದಾದ್ರೆ, KLE ವಿಶ್ವವಿದ್ಯಾಲಯದಲ್ಲಿ NSS ಸ್ಟಾರ್ಟ್ ಆಗಿ ಬಹಳ ವರ್ಷ ಆಯಿತು. ಅದರಲ್ಲಿ ನಮ್ಮದು 9 NSS ಯೂನಿಟ್ ಇತ್ತು, ಈಗ 17 ಆಯಿತು. ಅಲ್ಲಿಂದ ಈಗ 37 NSS ಯೂನಿಟ್ ಆಗಿದೆ. ಸೊ ನೀವು ಅನ್ಕೋಬೋದು ನಮ್ದು NSS ಎಲ್ಲಿಗೆ ಹೊರಟಿದೆ ಅಂತ. ಅದೇ ಥರ ನಮ್ಮ NSS ಅಲ್ಲಿ ಇದು ಯುನಿಕ್ NSS ಇರೋದು ಕಾಹೇರ್ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ಲಿ ಕಂಪ್ಲೀಟ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರುವ ಒಂದೇ ಒಂದು NSS ಅಂದರೆ ನಮ್ಮದು ಕಾಹೇರ್ NSS ಸೆಲ್. ಯಾಕಂದರೆ ಇದರಲ್ಲಿ ಆಯುರ್ವೇದ, ಹೋಮಿಯೋಪ್ಯಾಥ್, ಫಾರ್ಮಸಿ, ನರ್ಸಿಂಗ್, ಆಲ್ ಓನ್ಲಿ ಪ್ಯೂರ್ ಹೆಲ್ತ್ ರಿಲೇಟೆಡ್ NSS ವಾಲಂಟಿಯರ್ಸ್ ಇದ್ದಾರೆ ಅಂದರೆ ನಮ್ಮದು ವಿಶ್ವವಿದ್ಯಾಲಯದಲ್ಲಿ. ಇಲ್ಲಿ ನಮ್ಮ NSS ಅವ್ರ ಹೆಲ್ತ್ ಬ್ಯಾಕ್ಗ್ರೌಂಡ್ ಇದ್ರೂ ಯಾವುದೂ ಚಟುವಟಿಕೆನೂ ನಮ್ದು ಅಲ್ಲಪ್ಪ, ಇದು ನಮ್ದು ಹೆಲ್ತ್ ಆರೋಗ್ಯದಲ್ಲಿ ಬರೋದಿಲ್ಲ ಅಂತ ಯಾವಾಗೂ ಅಂದ್ಕೊಂಡಿಲ್ಲ. ನಮ್ದು NSS ವಾಲಂಟಿಯರ್ ಯಾವುದೋ ಒಂದು ಹೊಸ ಐಡಿಯಾ ತೊಗೊಂಡು ಬಂದು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಸಕ್ಸಸ್ ಆಗಿ ಮಾಡ್ತಾರೆ. ಈಗಾಗಲೇ ನಾವು ಹೇಳ್ಬೋದು ನಾವು ಯಾವ ಥರ ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ. ನಾವು ಪ್ರತಿ NSS ಯೂನಿಟ್ ಒಂದು ಹಳ್ಳಿಯನ್ನು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಆ ಹಳ್ಳಿಯಲ್ಲಿ 3 ವರ್ಷ ಕನಿಷ್ಠ ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಅದು ಕ್ಲೀನ್ಲಿನೆಸ್ ಆಗಲಿ, ಅವೇರ್ನೆಸ್ ಆಗಲಿ. ಈಗ ಅವೇರ್ನೆಸ್ ಇನ್ ರಿಲೇಟೆಡ್ ಟು ಕ್ಲೀನ್ಲಿನೆಸ್ ಮಾಡ್ತೀವಿ. ನಾವೇ ಸ್ವಂತ ಹೋಗಿ ಹಳ್ಳಿಗಳನ್ನು ಸ್ವಚ್ಛ ಮಾಡಿದ್ದೀವಿ. ಅವೇರ್ನೆಸ್ ಕ್ರಿಯೇಟ್ ಮಾಡೋದಲ್ಲದೆ ಸ್ವಚ್ಛತಾವನ್ನು ಮಾಡಿದ್ದೀವಿ. ಪ್ಲಾಸ್ಟಿಕ್ ಫ್ರೀ ಡಿಕ್ಲೇರ್ ಮಾಡಿದ್ದೀವಿ. ಎಷ್ಟೋ ಹಳ್ಳಿಗಳಲ್ಲಿ ನಾವು ಓಪನ್ ಡೆಫಿಕೇಶನ್ ಫ್ರೀ ವಿಲೇಜ್ ಮಾಡಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಆ ಹಳ್ಳಿಗಳಲ್ಲಿ ನಾವು ಹೋಗಿ ಅವೇರ್ನೆಸ್ ಮಾಡಿ, ಯಾರಿಗೆ ಟಾಯ್ಲೆಟ್ಸ್ ಇಲ್ಲಲ್ಲ ಅವರಿಗೆ ನಾವು ಹೋಗಿ ಅವ್ರದ್ದು ಫಾರ್ಮ್ಸ್ ಆನ್ಲೈನ್ ಫಿಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿ ಅವರಲ್ಲಿ ಯಾವ್ದು ಫೆಸಿಲಿಟಿ ಸಿಗೋ ಹಾಗೆ ಮಾಡಿದ್ದೀವಿ. ಅದೇ ಥರ ಸ್ಕೂಲ್ ಎಜುಕೇಷನ್, ಮಕ್ಕಳಿಗೆ ಹೈಜೀನ್ ರಿಲೇಟೆಡ್ ಆಗಲಿ, ಬೀಯಿಂಗ್ ಫ್ರಮ್ ಹೆಲ್ತ್ ಬ್ಯಾಕ್ಗ್ರೌಂಡ್ ಹೆಲ್ತ್ ಚೆಕಪ್ ಕ್ಯಾಂಪ್ಸ್ ಜಾಸ್ತಿ ಪ್ರತಿಯೊಂದು ವಿಲೇಜಲ್ಲಿ ನಾವು ಪ್ರತಿ ವರ್ಷ 2 ರಿಂದ 3 ಬಾರಿಗೆ ಹೆಲ್ತ್ ಚೆಕಪ್ ಕ್ಯಾಂಪ್ ಮಾಡ್ತೀವಿ. ಅವ್ರಿಗೆ ಮೆಡಿಸಿನ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದೇ ಥರ ಅವ್ರನ್ನ ಫಾಲೋ ಅಪ್ ಮಾಡ್ತೀವಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಬೋನ್ ಡೆನ್ಸಿಟಿ ಅನಾಲಿಸಿಸ್ ಮಾಡಿಸೋದು, ಜಿರಾಟ್ರಿಕ್ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸಿದ್ದೀವಿ. ಅದೇ ಥರ ನಮ್ಮಲ್ಲಿ ಫಾರ್ಮಸಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಔಷಧಗಳನ್ನು ಮಹತ್ವ, ಅದು ಯಾವ ಥರ ನಾವು ಇಟ್ಕೊಳ್ಬೇಕು ಮನೆಯಲ್ಲಿ, ಎಲ್ಲಿ ಇಡಬಾರ್ದು, ಮಕ್ಕಳಿಗೆ ಯಾವ ಥರ ಸಿಗಬಾರ್ದು, ಅದ್ರ ಬಗ್ಗೆ ಮಾಹಿತಿ ಹಳ್ಳಿಗಳಲ್ಲಿ ಕೊಟ್ಟಿದ್ದೀವಿ. ನರ್ಸಿಂಗ್ ಇರೋದ್ರಿಂದ ಫಸ್ಟ್ ಏಡ್ ಯಾವ ಥರ ಕೊಡಬೇಕು ಅದ್ರ ಬಗ್ಗೆ ಆ ಮಾಹಿತಿ ಕೊಡ್ತಿದ್ದೀವಿ. ಡೆಂಗ್ಯೂ, ಚಿಕನ್ ಗುನ್ಯಾ, ಎನ್ವಿರಾನ್ಮೆಂಟ್ ಯಾವ ಥರ ಕ್ಲೀನ್ ಇಟ್ಕೋಬೇಕು, ಈ ಥರ ಎಲ್ಲ ಮಾಹಿತಿಗಳನ್ನು ಕೊಡುತ್ತಾ ಅಟ್ ದ ಸೇಮ್ ಟೈಮ್ ವಾಟರ್ ಬಾಡಿ ಹೆಂಗೆ ಕ್ಲೀನ್ ಇಟ್ಕೋಬೇಕು. ನಮ್ಮ ಹತ್ರ ಲೇಕ್ ಇರುತ್ತೆ, ಆ ಲೇಕಿನ ಕ್ಲೀನ್ ಮಾಡಲಿಕ್ಕೆ ವಿತ್ ಕೊಲಾಬ್ರೇಷನ್ ವಿತ್ ಪ್ಯಾಸ್ ಫೌಂಡೇಶನ್ ನಾವು NSS ದಿಂದ ಈಗಾಗಲೇ ನೀವು ನೋಡಿರ್ಬೋದು, ಬಹಳ ಮುತ್ಕ ಹಳ್ಳಿಯಲ್ಲಿ ಒಂದು 300 ಹಳೆ ವರ್ಷದ ಹಳೆ ಬಾವಿಯನ್ನು ನಮ್ಮ NSS ವಾಲಂಟಿಯರ್ ವಿತ್ ಪ್ಯಾಸ್ ಫೌಂಡೇಶನ್ ಟೀಮ್ ಅವ್ರ ಜೊತೆ ಹೋಗಿ ಕ್ಲೀನ್ ಮಾಡಿದ್ದಕ್ಕೆ ಅದು ಒಂಥರ ಹೆಮ್ಮೆ ಅನಿಸುತ್ತೆ. ನಾವು ಹಳ್ಳಿಯಲ್ಲಿ
ಏನಾದರೂ ಒಂದು ಸ್ಮಾಲ್ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ಕಾಯರ್ NSS ಅಲ್ಲಿ ಬಹಳ ಮಹತ್ವದ ಇದು ಒಂದಾಯ್ತು. ಸ್ಪೆಷಲ್ ಕ್ಯಾಂಪ್ಸ್ ಮಾಡ್ತೀವಿ ನಾವು 7 days ಮಕ್ಕಳಿಗೆ ಬಿಟ್ಬಿಟ್ಟಿರ್ತೀವಿ. ಸೊ ಯೂತ್ಸೇ ಡಿಸೈಡ್ ಮಾಡ್ತಾರೆ ಯಾವ ದಿನ ಏನು ಆಕ್ಟಿವಿಟಿ ಮಾಡಬೇಕು, ಮಕ್ಕಳಿಗೆ ಅಲ್ಲಿ ಜನಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ. ಇವನ್ ನಾವು ದನ ಕರಗಳನ್ನು ವ್ಯಾಕ್ಸಿನೇಷನ್ ಆಗಲಿ ಅದು ಥರ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಸೊ ಯೂತ್ಸಲ್ಲಿ ಏನಾಗುತ್ತೆ, ಅವ್ರಿಗೆ ನಾವು ಬಿಟ್ಕೊಟ್ಟಾಗ ಅದು ನಮ್ದು ಆ್ಯಕ್ಟಿವಿಟಿಪ್ಪ, ಇದು ನಮ್ಮದೇ, ಇದು ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡು ಅವರು ಪ್ಲ್ಯಾನ್ ಹಾಕೊಂಡು ಬರ್ತಾರೆ. ಬ್ಯೂಟಿಫುಲ್ ಪ್ಲ್ಯಾನ್ ತೊಗೊಂಬರ್ತಾರೆ ಮ್ಯಾಮ್. ಸೊ ದೇ ಡೆವಲಪ್ ಲೀಡರ್ಶಿಪ್ ಸ್ಕಿಲ್ಸ್, ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಷನ್, ಯಾರ ಜೊತೆ ಹೋಗಿ ಪಂಚಾಯತ್ ಜೊತೆ ಹೋಗಿ ಮಾತಾಡಬೇಕು, ಪರ್ಮಿಷನ್ ತಗೋಬೇಕು, ಎಲ್ಲ ಅದು ಯುವಕರೇ ಮಾಡ್ತಾರೆ. ಇದು ಯುವಕರು ಮಾಡೋದ್ರಿಂದ ಏನಾಗುತ್ತೆ, ಅವರೆಲ್ಲ ಲೀಡರ್ಶಿಪ್ ಆಗಲಿ, ಒಂದು ಸಿವಿಕ್ ಭಾವನೆ ಆಗಲಿ, ಈ ಜನ ಇವ್ರಿಗೆ ಎಂಪತಿ ಬಿಲ್ಡ್ ಆಗುತ್ತೆ. ಕ್ರಿಯೇಟಿವ್ ಥಿಂಕಿಂಗ್, ನಾವು ಏನು ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂತೀವಲ್ಲ, ಇದು ಆಟೋಮೆಟಿಕ್ಲಿ NSS ಅಲ್ಲಿ, ನಮ್ಮ ಕಾಯರ್ NSS ಅಲ್ಲಿ ನಾವು ಈ ಥರ ಆ್ಯಕ್ಟಿವಿಟೀಸ್ ಅವ್ರಿಗೆ ಮಾಡಿಸೋದ್ರಿಂದ ಇವೆಲ್ಲ ಅವರಲ್ಲಿ ಸ್ಕಿಲ್ಸ್ ಡೆವಲಪ್ ಆಗ್ತಾ ಇದೆ. ಇನ್ನು ರಕ್ತದಾನ ಆಗಿರ್ಬೋದು, ಅಂಗದಾನ, ಈಗ ಆರೋಗ್ಯ ತಪಾಸಣೆ, ಈ ಎಲ್ಲ ಸೇವೆಗಳಿಗೆ ಯುವಕರನ್ನ ತಾವು ಹೇಗೆ ತೊಡಗಿಸ್ಕೊಳ್ತೀರಾ ಅಂತ? ಮೊದಲಾಗಿ ಫಸ್ಟ್ ಅವ್ರಿಗೆ ಎಂಪತಿ ಡೆವಲಪ್ ಮಾಡಿಸ್ತೀವಿ ನಾವು. ಸಹಾನುಭೂತಿ ಬೇಕಾಗಿಲ್ಲ ನಮಗಿಲ್ಲಿ, ಸಹಾನುಭೂತಿ ಎಲ್ಲರಿಗೂ ಬಂದ್ಬಿಡತ್ತೆ. ಬಟ್ ಅದಕ್ಕಿಂತ ನಮಗೆ ಸಹಾನುಭೂತಿಗಿಂತ ಅವರಲ್ಲಿ ಆಗುವ ಪರಿಣಾಮಗಳು ಏನಾಗುತ್ತೆ. ಈಗ ನನಗೆ ಏನೋ ಎಮರ್ಜೆನ್ಸಿ ಬ್ಲಡ್ ಬೇಕಾದಾಗ, ಯಾವ ಥರ ನಮ್ಮ ಮನೆಯೊಳಗೆ ಒಬ್ಬರು ಮನುಷ್ಯನಿಗೆ ಬ್ಲಡ್ ಬೇಕಾದಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಎಷ್ಟು ಚಡ್ಪಡಿಸ್ತೀವಲ್ಲ, ಅದೇ ಥರ ಇನ್ನೊಬ್ಬರ ಫ್ಯಾಮಿಲಿಯಲ್ಲಿ ಆದಾಗ ನಾವು ಯಾವ ಥರ ಹೆಲ್ಪ್ ಮಾಡ್ಬೋದು, ಈ ಥರ ಅವ್ರಿಗೆ ಎಜುಕೇಷನ್ ಕೊಡ್ತಾ ಇರ್ತೀವಿ. ಸೊ ಒಂದು ಉದಾಹರಣೆ ಕೊಡ್ತೀನಿ. ನಮ್ದು NSS ವಾಲಂಟಿಯರ್, ಅವಳು ಮಧ್ಯಾಹ್ನ 2 ಗಂಟೆಗೆ ಪೇಪರ್ ಬರಿಬೇಕಾಗಿತ್ತು. ಬೆಳಿಗ್ಗೆ ಒಂದು ಪೇಷಂಟ್ ನಮ್ಮ KLE ಹಾಸ್ಪಿಟಲಲ್ಲಿ ಡೆಲಿವರಿ ಕೇಸ್ ಇತ್ತು, ಬ್ಯಾಡ್ಲಿ A ಪಾಸಿಟಿವ್ ಬ್ಲಡ್ ಬೇಕಾಗಿತ್ತು. ಎಮರ್ಜೆನ್ಸಿ ಬ್ಲಡ್ ಇರಲಿಲ್ಲ. ನಾವು ಜಸ್ಟ್ ನಮ್ಮ NSS ಗ್ರೂಪಲ್ಲಿ ಹಾಕಿದ್ವಿ, ಈ ಥರ ಮಗುಗೆ ಬ್ಲಡ್ ಬೇಕಾಗಿದೆ, ತಾಯಿ ಉಳಿಸ್ಕೊಳ್ಳಿಕ್ಕೆ ಬ್ಲಡ್ ಬೇಕಾಗಿದೆ ಅಂತ. ಇಮ್ಮಿಡಿಯೇಟ್ ಅವಳು ವಿದೌಟ್ ಥಿಂಕಿಂಗ್, ಅವಳದು ಎಕ್ಸಾಮ್ ಇದೆ, ಆ್ಯನ್ಯುವಲ್ ಎಕ್ಸಾಮ್ ಇದೆ ಅಂತ ಯೋಚನೆ ಮಾಡಲ್ದೇನೆ ಅವಳು ಅಲ್ಲಿ ಹೋಗಿ ಬ್ಲಡ್ ಕೊಟ್ಟು ಆ ಮಗುನು ತಾಯಿನ ಉಳಿಸಿದ್ದು ಅವಳಿಗೆ ಎಷ್ಟು ಖುಷಿ ಅಂದರೆ ಇಲ್ಲಿವರೆಗೂ ಶಿ ರಿಮೆಂಬರ್ಸ್. ಆ ಥರ ಅವರಲ್ಲಿ ಎಂಪತಿ ಬಿಲ್ಡ್ ಆಗಿಬಿಡುತ್ತೆ. ನಾವು ಯಾವಾಗ ಹಳ್ಳಿಗಳಲ್ಲಿ ತೊಗೊಂಡು ಹೋಗ್ತೀವಲ್ಲ, ಅಲ್ಲಿ ಅವ್ರಿಗೆ ಫ್ರೀಯಾಗಿ ಬಿಡ್ತೀವಿ, ಇದು ನಿಮ್ಮ ಆ್ಯಕ್ಟಿವಿಟಿ, ನೀವು ಪ್ಲ್ಯಾನ್ ಹಾಕಿ ಅಂದಾಗ ಅದು ಅವರಲ್ಲಿ ನಮ್ಮದು ಅಂತ ಬಂದಾಗ ಆಟೋಮೆಟಿಕ್ ಆಗಿ ಅದು ಆ್ಯಕ್ಟಿವಿಟಿ ಅವ್ರಿಗೆ ಬಂದ್ಬಿಡುತ್ತೆ. ಸೊ ಅದೇ ಥರ ಆರ್ಗನ್ ಡೊನೇಷನ್ ಆ್ಯಕ್ಟಿವಿಟೀಸ್ಗಾಗಲಿ ನಾವು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ, ಹೇಳ್ತೀವಿ ಈ ಥರ ಒಂದು ಇಮ್ಯಾಜಿನ್ ಮಾಡಿ, ಯಾರಿಗೋ ಎಮರ್ಜೆನ್ಸಿ ಇದ್ದಾಗ ನಾವು ಡೊನೇಟ್ ಮಾಡ್ಬೋದು, ನಾವು ಇನ್ನೊಬ್ರಿಗೂ ಅರಿವು ಮೂಡಿಸಿ ಅವ್ರ ಕಡೆಯಿಂದನೂ ನಾವು ಇದನ್ನು ತಗೋಬೇಕು ಅಂತೇಳಿ ಹೇಳಿದಾಗ ಅವ್ರು ಆಟೋಮೆಟಿಕ್ ಆಗಿ ತಾವಾಗೆ ಹೋಗ್ತಾರೆ. ನಾವೇನು ಹೆಚ್ಚು ಫೋರ್ಸ್ ಕೊಡೋದು ಬೇಕಂಗಿಲ್ಲ. ಒನ್ಸ್ ಅವ್ರಿಗೇನು ಮಾಡಬೇಕು, ಫ್ರೀಯಾಗಿ ಬಿಡಬೇಕು ಮ್ಯಾಮ್. ಯೂತ್ಸಿಗೆ ನಾವು ಫ್ರೀಯಾಗಿ ಬಿಟ್ಟು ಇದು ನಿಮ್ದು ಆ್ಯಕ್ಟಿವಿಟಿ ಅಂತ ಹೇಳಿದರೆ ಬಹಳ ಚೆನ್ನಾಗಿ ಮಾಡ್ತಾರೆ. ತಾವು ಅದರಲ್ಲಿ ಫುಲ್ 100% ಒಳಗೆ ಹೊಕ್ಕಿ ಇದನ್ನ ಏನು ಮಾಡ್ಬೋದು, ನಾವು ಇದರಿಂದ ಏನು ಆಗ್ಬೋದು ಅಂತ ಅದನ್ನು ಅರಿವು ಮೂಡಿಸಿ ಅಲ್ಲಿಂದ ಕಮ್ಯುನಿಟಿನೇ ತಗೊಂಡು ಬರ್ತಾರೆ ಅವರು. ಸೊ ದಟ್ ಈಸ್ ಅ ಬೆಸ್ಟ್ ಪಾರ್ಟ್ ಆಫ್ ಯೂತ್ ಅಂತ ಹೇಳ್ಬೋದು. ಖಂಡಿತ ಮೇಡಮ್. ಇನ್ನು ಇವತ್ತಿನ ಯುವಕರ ಜೀವನದಲ್ಲಿ ಒಂದು ಸಾಮಾಜಿಕ ಮಾಧ್ಯಮ ಜಾಲತಾಣಗಳ ಒಂದು ಪ್ರಭಾವ ಬಹಳಷ್ಟು ಬೀರ್ತಾ ಇದೆ. ಅದರ ಪರಿಣಾಮದ ಬಗ್ಗೆ ನೀವು ಮಾತನಾಡೋದಾದ್ರೆ? ಒಂದಿಷ್ಟು ಯೂತ್ ಡೆವಲಪ್ಮೆಂಟಲ್ಲಿ ಒಂದು ಬ್ಲ್ಯಾಕ್ ಪಾಯಿಂಟ್ ಅಂದರೆ ಇದು ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬೋದು. ನಾನು ಒಪ್ಕೋತೀನಿ ನಿಮ್ಮ ಹತ್ರ. ಆದರೂ ಈಗಿನ ಜಗತ್ತಲ್ಲಿ ನಮ್ಗೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು. ಬೇಕಿನ್ ಸೆನ್ಸ್ ಅಂದರೆ ಇನ್ಡೆಪ್ತ್ ಅದ್ರೊಳಗಡೆ ಹೋಗಬಾರ್ದು. ಯಾಕಂದರೆ ಈಗ ನೋಡ್ತಾ ಇದ್ದೀವಿ ಸೈಬರ್ ಕ್ರೈಮ್, ಸೈಬರ್ ಬುಲ್ಲಿಂಗ್ ಆಗ್ತಾ ಇದೆ, ಸೈಬರ್ ಕ್ರೈಮ್ ಆಗ್ತಾ ಇದೆ, ಮಕ್ಕಳದ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಇದೆ. ಸೊ ನಾವು ಆ್ಯಸ್ ಅ ಟೀಚರ್ಸ್ ಆಗಲಿ, ಆ್ಯಸ್ ಅ ಪೇರೆಂಟ್ಸ್ ಆಗಲಿ, ಮಕ್ಕಳಿಗೆ ಚೈಲ್ಡ್ಹುಡ್ದಿಂದ ಎಜುಕೇಷನ್ ಕೊಡ್ತಾ ಇರಬೇಕು. ಈ ಸೋಷಿಯಲ್ ಮೀಡಿಯಾದು ಎಷ್ಟು ಯೂಸ್ ಆಗುತ್ತೆ, ಅದನ್ನು ಯಾವ ಥರ ಪಾಸಿಟಿವ್ ಯೂಸ್ ಮಾಡ್ಕೋಬೇಕು ಅಂತ ಅರಿವು ಕೊಡಬೇಕು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಅವ್ರ ಸರೌಂಡಿಂಗ್ 24/7 ಅವ್ರ ಪೇರೆಂಟ್ಸ್ ಜೊತೆ ಇರಲ್ಲ, ಟೀಚರ್ ಜೊತೆ ಇರಲ್ಲ, ಅವ್ರ ಪಿಯರ್ ಗ್ರೂಪ್ ಇರುತ್ತೆ. ಸೊ ಅವ್ರಿಗೆ ನಾವು ಯಾವ ಥರ ಎಜುಕೇಟ್ ಮಾಡಬೇಕಂದ್ರೆ, ಪಿಯರ್ ಗ್ರೂಪ್ ನಿಮ್ಮದು ಯಾವ ಥರ ಪಿಯರ್ ಗ್ರೂಪ್ ಚಾಯ್ಸ್ ಮಾಡ್ತಿರಲ್ಲ ಅದು ಬಹಳ ಮುಖ್ಯ ಅಂತ. ಸೊ ಪ್ರತಿ ಸರಿ ನಾವು ಯಾವಾಗ NSS ಅಲ್ಲಿ ಮೀಟಿಂಗ್ಸ್ ಇಡ್ತೀವಲ್ಲ, ಇದನ್ನ ಸ್ಟ್ರೆಸ್ ಮಾಡ್ತಾ ಇರಬೇಕು. ಈಗ 10 ಜನಲ್ಲಿ 5 ಜನ ಸೋಷಿಯಲ್ ಮೀಡಿಯಾ ಒಳಗೆ ಇನ್ಡೆಪ್ತ್ ಇರ್ತಾರೆ. ಅದೇ ಸೋಷಿಯಲ್ ಮೀಡಿಯಾ, ಈಗ ನಾನು ಹೇಳಿದೆ ನಿಮ್ಗೆ ಉದಾಹರಣೆಗೆ ಮೈ ಭಾರತ್ ಪೋರ್ಟಲಲ್ಲಿ ನೀವು ಏನು ಚಲೋ ಆ್ಯಕ್ಟಿವಿಟೀಸ್ ಮಾಡಿ ಅಪ್ಲೋಡ್ ಮಾಡ್ತಿರಲ್ಲ, ಇಟ್ ವಿಲ್ ಬಿ ಹೈಲೈಟೆಡ್ ಆಲ್ ಓವರ್ ದ ಇಂಡಿಯಾ. ಯಾರಾದರೂ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಈಗ ನಂದೇ ಹೆಸರು ಇತ್ತಂದ್ರೆ ನೀವು ನನ್ನ ಹೆಸರು ಕ್ಲಿಕ್ ಮಾಡಿದ್ ನೋಡಿದಾಗ ನನ್ನ CV ಯಲ್ಲೆಲ್ಲ ನಿಮ್ಗೆ ಕಾಣುತ್ತೆ. ಸೊ ಅದರಿಂದ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ. ಆ ಥರ ಸೋಷಿಯಲ್ ಮೀಡಿಯಾ ನಾವು ಯೂಸ್ ಮಾಡ್ಕೊಂಡ್ರೆ ನಮ್ಮ ಲೈಫು ಚೆನ್ನಾಗಿರುತ್ತೆ. ಇನ್ನೊಬ್ರಿಗೆ ನಾವು ಇನ್ಸ್ಪಿರೇಷನ್ ಮಾಡಿ ಅವ್ರಿಗೂ ರೋಲ್ ಮಾಡೆಲ್ ಆಗ್ಬೋದು ನಾವು. ಸೊ ಆ ಥರ ಸೋಷಿಯಲ್ ಮೀಡಿಯಾ ಮಕ್ಕಳಿಗೆ ನಾವು NSS ಅಲ್ಲಿ ಆ್ಯನ್ಯುವಲ್ ಕ್ಯಾಂಪಲ್ಲಿ ವಿ ವಿಲ್ ಬಿ ಗಿವಿಂಗ್ ಅವೇರ್ನೆಸ್. ಇದನ್ನು ಎವ್ರಿ ಟೈಮ್ ವಿ ವಿಲ್ ಬಿ ಗಿವಿಂಗ್ ಅವೇರ್ನೆಸ್. ಸೋಷಿಯಲ್ ಮೀಡಿಯಾ ಯಾವ ಥರ ಯೂಸ್ ಮಾಡಬೇಕು, ಅವ್ರನ್ನೇ ನಾವು ಸ್ಟೇಕ್ ಹೋಲ್ಡರ್ಸ್ ಮಾಡಿ ಅವರಿಗೆ ಇನ್ನೊಬ್ರಿಗೆ ಎಜುಕೇಟ್ ಮಾಡಕ್ಕೆ ಕೊಟ್ಟಾಗ ಅವ್ರಿಗೆ ಅರಿವು ಮೂಡುತ್ತೆ ನಾವು ಏನೋ ತಪ್ಪು ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಅವಾಗ ಅವರು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ಹೊರಗಿರ್ಬೋದು. ಆದರೂ ವಿ ಹ್ಯಾವ್ ಟು ಟ್ರೈ
ಈಗ 100%ಅಲ್ಲಿ ನಾವು 90% ಸಕ್ಸಸ್ ಆಗ್ಬೋದು, 10% ದೇರ್ ಆರ್ ಸಮ್ ಫೇಲ್ಯೂರ್ಸ್. ಸಮ್ ಯೂತ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್. ಎಷ್ಟೋ ಟ್ರೈ ಮಾಡಿದ್ರು, ಯಾಕಂದರೆ ಅದು ಒಂದೇ ಇರಲ್ಲ, ಅವ್ರಿಗೆ ಸರೌಂಡಿಂಗ್ ಭಾಳಷ್ಟು ಪ್ರಾಬ್ಲಮ್ ಇರ್ಬೋದು. ಅದನ್ನು ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗತ್ತೆ. ಇದೊಂದು ಐ ಅಗ್ರಿ ಮ್ಯಾಮ್, ದೆರ್ ಈಸ್ ಸಮ್ ಪ್ರಾಬ್ಲಮ್ ವಿತ್ ದ ಸೋಷಿಯಲ್ ಮೀಡಿಯಾ ವಿಚ್ ಗೌರ್ಮೆಂಟು ಅಂತ ಹೇಳಲಿಕ್ಕೆ ಬರಲ್ಲ. ನಾವು ನಾವು ಏನಾದರೂ ಪ್ರಯತ್ನ ಮಾಡಿದ್ರೇ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ಬೋದು ನಾನಿಲ್ಲಿ. ಹಾಗೇನೆ ಅದ್ರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳು ಸಕಾರಾತ್ಮಕವಾಗಿ ಕೂಡ ಒಂದು ಯುವಕರ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಸಹಾಯ ಮಾಡುತ್ತೆ ಅಂತ ತಾವು ತಿಳಿಸ್ತಾ ಇದ್ದೀರಾ. ಇಂದಿನ ಯುವಕರಲ್ಲಿ ಉದ್ಯೋಗ ಹಾಗೇನೆ ಒಂದು ವೃತ್ತಿಯ ಆಯ್ಕೆ ಕುರಿತು ತಮ್ಮ ಸಲಹೆ, ಯಾವ ರೀತಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಸಾಕಷ್ಟು ಗೊಂದಲ ಇರುತ್ತೆ ಅವ್ರಿಗೆ. ಹೌದು, ಇದು ಯಾವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಈಗಾಗಲೇ ನೋಡಿರ್ಬೋದು, ನಾನು ಬಹಳ ಪೇರೆಂಟ್ಸ್ ನೋಡ್ತೀನಿ, 9th 10th ಬಂದ ತಕ್ಷಣ ಮಕ್ಕಳಿಗೆ ನೀನು ಏನಾಗ್ತೀಯಾ ಏನಾಗ್ತೀಯಾ ಅಂತ ನಾವು ಬಹಳ ಫೋರ್ಸ್ ಮಾಡ್ತೀವಿ. ಯಾಕಂದರೆ ಅವರು 15 ಯೂತ್ ಸ್ಟಾರ್ಟ್ ಆಗ್ತಾರೆ. ಆಮೇಲೆ ಯೂತ್ತಲ್ಲಿ ಟ್ರಯಲ್ ಎರರ್ ಬಹಳ ಜಾಸ್ತಿ ಇರುತ್ತೆ. ನೀವು ಯಾವುದೇ ಮಗು ಹೇಳಿ ಇದು ಮಾಡು ಬೇಡ ಅಂದರೆ ಅದನ್ನೇ ಮಾಡತ್ತೆ. ಯಾಕಂದರೆ ಅವರಲ್ಲಿ ಏನೋ ಇದೆಯಪ್ಪ, ಇದನ್ನ ಸರ್ಚ್ ಮಾಡಬೇಕು. ಸೊ ಅದು ಎಂಥೂಸಿಯಾಸಮ್ ಏನಿರುತ್ತೆ ಅಲ್ಲ ಅವ್ರಿಗೆ, ಡೀಪ್ ಆ ಥರ ಹೋಗಲಿಕ್ಕೆ ಅದು ಪ್ರಯತ್ನ ಮಾಡಿರುತ್ತೆ. ಸೊ ನಾವು ಏನು ಮಾಡಬೇಕಂದ್ರೆ ಅವ್ರಿಗೆ ಕ್ಯಾಫ್ಟೇರಿಯಾ ಟೈಪ್, ಈಗ ನಾವು ಯಾವುದೋ ಕ್ಯಾಂಟೀನ್ಗೆ ಹೋದರೆ ಅವರೆಲ್ಲ ಪ್ಲೇಟ್ಸ್ ಓಪನ್ ಇಟ್ಟಿರ್ತಾರೆ, ನಿಮ್ಗೆ ಯಾವ್ದು ಬೇಕಾದ್ ಚೂಸ್ ಮಾಡಿ ಅಂತ. ಆ ಥರ ನಾವೇನು ಮಾಡಬೇಕಂದ್ರೆ ವೆನ್ ದೇ ಆರ್ ವಿತ್ ಅಸ್ ಆಸ್ ಅನ್ NSS ವಾಲಂಟಿಯರ್ಸ್ ಆಗಲಿ, ಯೂತ್ಸ್ ನಮ್ಮದು ಕಾಲೇಜಲ್ಲಿದ್ದಾಗ ನಾವು ಅವ್ರಿಗೆ ಎಲ್ಲ ಥರದನ್ನು ಓಪನ್ ಇಡಬೇಕು. ಅವ್ರಿಗೆ ಹೇಳಬೇಕು ಇದರಿಂದ ಆಗುವ ಪ್ರೋಸ್ ಏನು, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಜಾಬಿಗೆ ಹೋದರೆ ಈ ಥರ ಬರುತ್ತೆ. ಈಗಿನ ಮಕ್ಕಳಿಗೆ ಏನಾಗಿದೆ, ಇವತ್ತು ಜಾಯಿನ್ ಆದ ತಕ್ಷಣ ನನಗೆ 1 ಲಕ್ಷ ಸ್ಯಾಲ್ರಿ ಬರಬೇಕು, ವಿಚ್ ಈಸ್ ನಾಟ್ ಈಸಿ. ದೇ ಹ್ಯಾವ್ ಟು ಮೇಕ್ ಅಂಡರ್ಸ್ಟ್ಯಾಂಡ್, ವಿ ಹ್ಯಾವ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ 1 ಲಕ್ಷ ಗಳಿಸೋದು ಈಸಿ ಅಲ್ಲ. ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಈಗ ಹೇಳಿದ್ವಿ ಏನಂದರೆ, ಓಕೆಪ್ಪ ನೀನು 50,000 ಹಾಕು, ನಿನಗೆ 1 ವರ್ಷದಲ್ಲಿ ಪ್ರತಿ ತಿಂಗಳು 2 ಲಕ್ಷ ಬರುವಂಗೆ ಇರುತ್ತೆ. ಬಟ್ ಈಗ ಸದ್ಯ 50,000 ಹಾಕಂದ್ಕೊಳ್ಳೋ ಮಕ್ಕಳು ಏನಾಗ್ಬಿಡ್ತಾರೆ, ದೇ ಆರ್ ಈಸಿಲಿ ಅಟ್ರಾಕ್ಟೆಡ್ ಟು ದಟ್. ಯಾಕಂದ್ರೆ ಈಸಿ ಅರ್ನಿಂಗ್ ಇರುತ್ತೆ. ಆವಾಗ ನಾವು ಅವ್ರಿಗೆ ಹೇಳಬೇಕು ಯಾವ ಥರ ಚೂಸ್ ಮಾಡಬೇಕು ನಿಮ್ಮ ಜಾಬ್. ಎಲ್ಲಿ ಯಾವ ಥರ ಈಸಿ ಮನಿ ಅರ್ನಿಂಗ್ ಇರುತ್ತಲ್ಲ ಅಲ್ಲಿ ನೀವು 100 ಸತ ಯೋಚನೆ ಮಾಡಬೇಕಾಗತ್ತೆ. ಸೊ ಡಿಸಿಷನ್ ಮಾಡಬೇಕಾದ್ರೆ ನಾವು ಯಾವುದು ಅಡ್ವಾಂಟೇಜಸ್ ಜಾಸ್ತಿ ಇದೆ, ಯಾವ್ದು ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ, ಆಮೇಲೆ ಲಾಂಗ್ ಲೈಫ್ ಎಷ್ಟು ಸಸ್ಟೈನಬಿಲಿಟಿ ಅಂತೀವಿ ನಾವು, ಎಷ್ಟು ದಿನ ಸಸ್ಟೈನ್ ಆಗ್ಬೋದು, ಆ ಥರ ಜಾಬ್ ಒಂದು ನೀವು ಸಿಲೆಕ್ಟ್ ಮಾಡ್ಕೋಬೇಕು. ಸಡನ್ ಅರ್ನಿಂಗಿಂದ ಯಾವುದೂ ಆಗಲ್ಲ, ವಿದೌಟ್ ಎನಿ ಹಾರ್ಡ್ ವರ್ಕ್ ಏನೂ ಸಿಗಲ್ಲ. ಸೊ ಅವ್ರಿಗೆ ನಾವು ಹಾರ್ಡ್ ವರ್ಕಿಂಗ್ ಪ್ಲಸ್ ಅದು ಕ್ರಿಟಿಕಲ್ ಥಿಂಕಿಂಗ್ ಕಲಿಸ್ಬೇಕು. ಸೊ ನಮ್ಮಲ್ಲಿ ಲೈಫ್ ಸ್ಕಿಲ್ ಟ್ರೈನಿಂಗ್ ಅಂತ ಮಾಡ್ತೀವಿ NSS ಅಲ್ಲಿ. ಆ ಲೈಫ್ ಸ್ಕಿಲ್ ಟ್ರೈನಿಂಗಲ್ಲಿ ನಾವು ಮಕ್ಕಳಿಗೆ ಜಾಬ್ ಮಹತ್ವದ್ದು, ಯಾವ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್, ಕ್ರಿಟಿಕಲಿ ಹೆಂಗೆ ಥಿಂಕ್ ಮಾಡಬೇಕು ಆ ಥರ ಅವ್ರಿಗೆ ತಿಳಿಸ್ಕೊಟ್ರೆ ಅವರು ಯಾವ ಜಾಬ್ ನಮಗೆ ಅಪ್ರಾಪ್ರಿಯೇಟ್ ಇದೆ ಅದನ್ನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಟ್ ದ ವೆರಿ ಯಂಗ್ ಏಜ್, ಈಗ 2nd ಇಯರ್ ಓದ್ತಾ ಇದ್ದಾರೆ ನಮ್ಮಲ್ಲಿ. ಆ್ಯಕ್ಚುಲಿ ನಮ್ಮ ಇಂಡಿಯನ್ ಸಿನಾರಿಯಲ್ಲಿ 9th 10th 1st ಇಯರ್ 2nd ಇಯರ್ ಈಸ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಸ್ಟಡಿ ಏರಿಯಾ ಅಂತ ಹೇಳ್ತೀವಿ ನಾವು. ಯಾಕಂದರೆ ಲೈಫ್ ಡಿಸೈಡಿಂಗ್ ಅಲ್ಲಿದೆ ಅಂತ. ಬರೀ ಮೆಡಿಕಲು ಇಂಜಿನಿಯರಿಂಗ್ ಒಂದೇ ಲೈಫ್ ಇಲ್ಲ, ದೇರ್ ಆರ್ ಮೆನಿ ಥಿಂಗ್ಸ್. ಅದನ್ನೆಲ್ಲ ನಾವು ಮಕ್ಕಳಿಗೆ ಅರಿವು ಮಾಡಿಕೊಡ್ಬೇಕು. ಆವಾಗ ಅವರಿಗೆ ಅರ್ಥ ಆಗುತ್ತೆ ನಮ್ಮದು ಅಪಾರ್ಚುನಿಟೀಸ್ ಜಾಸ್ತಿ ಇದೆ. ಸೊ ವೇರ್ ಈಸ್ ಮೈ ಎಬಿಲಿಟಿ, ನಾನು ಎಷ್ಟು ಗಳಿಸ್ಬೋದುಕ್ಕಿಂತನೂ ನಂದು ಎಬಿಲಿಟಿ ಎಷ್ಟಿದೆ, ನನ್ನ ಕೆಪಾಸಿಟಿ ಏನಿದೆ ಅವ್ರಿಗೆ ಅರಿವು ಮಾಡಿಸಿದಾಗ ಆ ಕೆಪಾಸಿಟಿಗೆ ಯಾವ ಜಾಬ್ ಸೂಟ್ ಆಗುತ್ತೆ ಅದನ್ನು ನಾವು ಟ್ರೈ ಮಾಡ್ಬೋದು. ಅದಕ್ಕೂ ಪ್ಲಸ್ ಪಾಯಿಂಟ್ ಈಸ್ ಅವರ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಲಿಂಕ್ ಟು ಮೈ ಭಾರತ್ ಅಗೇನ್. ಅಲ್ಲಿ ನೀವು ಯು ಕ್ಯಾನ್ ಗೋ ಥ್ರೂ ಇಟ್, ವಾಟ್ ಟೈಪ್ ಆಫ್ ಜಾಬ್ಸ್ ಈಸ್ ಸೂಟೇಬಲ್ ಫಾರ್ ಮೀ ಅಂತ ನೀವು ಸರ್ಚ್ ಮಾಡಿದಾಗ ಅದಕ್ಕೆ ಕೊಡುತ್ತೆ ನಿಮ್ಗೆ ಅಡ್ವಾಂಟೇಜಸ್. ಈ ಥರ ಈ ಜಾಬ್ ರಿಲೇಟೆಡ್ ವರ್ಕ್ ಇದೆ, ಇವರಿಗೆ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಹೌ ಯು ಆರ್ ಗೋಯಿಂಗ್ ಟು ರೀಡ್ ಅಲ್ಲ, ಅದ್ರ ಮೇಲೆ ಇಟ್ ವಿಲ್ ಬಿ ವೆರಿ ಈಸಿ ಫಾರ್ ದೆಮ್ ಟು ಟೇಕ್ ದ ಜಾಬ್ಸ್. ಸೊ ಈ ಥರ ಯುವಕರು ಅಪಾರ್ಚುನಿಟಿ ಸರ್ಚ್ ಮಾಡಬೇಕು, ಬಹಳ ಮುಖ್ಯ ಇದು. ಇವತ್ತಿನ ದಿನಕ್ಕೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ನೋಡೋ ಜೊತೆನೂ ಈ ಥರ ವೆಬ್ಸೈಟಲ್ಲಿ ಹೋಗಿ ಸರ್ಚ್ ಮಾಡಿ ಅವರು ತಮ್ಮದು ಗೈಡ್ಲೈನ್ಸ್ ಒಂದು ಜಾಟ್ ಡೌನ್ ಮಾಡ್ಬೇಕು. ನನ್ನ ಕೆಪಾಸಿಟಿ ಇಷ್ಟಿದೆಪ್ಪ, ಡೈಲಿ ನಂದು ರೀಡಿಂಗ್ ಇಷ್ಟಿದೆ, ಸೊ ಈ ಪ್ರಕಾರ ನನ್ನ ಜಾಬಿಗೆ ಇದು ಫಿಟ್ ಆಗುತ್ತೆ ಅಂತ ಅವರು ಅನಲೈಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ವೆರಿ ಈಸಿ ಟು ಗೆಟ್ ವೆರಿ ಗುಡ್ ಜಾಬ್ ಅಂತ ಹೇಳ್ತೀನಿ ಮೇಡಮ್. ಇನ್ನು ಈ ಒಂದು ಮತದಾನದ ಮಹತ್ವ ಆಗಿರ್ಬೋದು, ಹಾಗೆಯೇ ಪ್ರಜಾಪ್ರಭುತ್ವದ ಬಗ್ಗೆ, ಹಾಗೆಯೇ ಒಬ್ಬ ಜವಾಬ್ದಾರಿಯುತ ನಾಯಕನ ಒಂದು ಪಾತ್ರದ ಬಗ್ಗೆ NSS ಯಾವ ರೀತಿ ಒಂದು ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುತ್ತೆ ಅಂತ? NSS ಇರೋದ್ರಿಂದ ಯುವಕರಿಂದ, ಆಲ್ ಯೂತ್ಸ್ ಅಂದರೆ NSS ಅಂದರೆ ಯೂತ್. ಸೊ NSS ಅಲ್ಲಿ ನಾನು ಈಗಾಗಲೇ ಹೇಳಿದೆ, ಸಿವಿಕ್ ಎಂಗೇಜ್ಮೆಂಟ್ ಆಗಲಿ, ಸಿವಿಕ್ ಡೆವಲಪ್ಮೆಂಟ್ ಆಗಲಿ, ಅವ್ರಿಗೆ ನಾವು NSS ಅಲ್ಲಿ ನಾವೆಲ್ಲ ಒಂದು, ನಮ್ಮದು NSS ಮೋಟೋ ಏನಿದೆ ಥೀಮ್, ಅದು ನಾಟ್ ಮೀ ಬಟ್ ಯು ಅಂತಿದೆ, ನಾನಲ್ಲ ನೀವು. ಸೊ ನಾನೆಲ್ಲ ನೀವು ಅಂದಾಗ, ನೀವು ಅಂದರೆ ನಾವೆಲ್ಲ ಅಂತ ಬರುತ್ತೆ. ನಾವು, ನಾನು ಅಲ್ಲ, ನಾವು ಅಂತ ಬಂದಾಗ ನಾನು ಒಬ್ಬನ್ನೇ ಕನ್ಸಿಡರ್ ಮಾಡಲ್ಲ, ನಾವು ಮನೆ ಮಂದಿನೂ ಹಿಡ್ಕೊತೀವಿ. ನಮ್ಮ ಮನೆ ಅಂದರೆ ನಮ್ಮ ಏರಿಯಾ ಆಯಿತು, ನಮ್ಮ ಏರಿಯಾ ಅಂತ ನಮ್ಮ
ಹಳ್ಳಿ ಆಯ್ತು, ನಮ್ಮ ಹಳ್ಳಿ ನಮ್ಮ ಶಹರ್, ಈ ಥರ ನಮ್ಮದು ನಾವು ಅಂತಂದು ಎಲ್ಲ ಬಂದಾಗ ಮಕ್ಕಳಲ್ಲಿ ಏನಾಗುತ್ತೆ ನಾನು ಅಂತ ಬರೋದೇ ಇಲ್ಲ. ಸೊ ಅವಾಗ ಯಾರಾದರೂ ನಿಲ್ಬೇಕಾದ್ರೆ ನಾವು ವೋಟಿಂಗ್ ಅವೇರ್ನೆಸ್ ಆಗಲಿ, ಈಗ ವೋಟಿಂಗ್ ಅಂದರೆ ಏನು, ಅದ್ರ ಮಹತ್ವ ಏನು ಅಂತ ಫಸ್ಟ್ ನಾವು ಹೇಳ್ಕೊಡ್ತೀವಿ. ಅದೇ ಥರ ಅವರಲ್ಲಿ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಹೌದಲ್ಲ, ಈಗ ನಾವೇನು ಮಾಡ್ತೀವಿ, ಉದಾಹರಣೆಗೆ ನಮ್ಮದೇ ಕಾಹೇರ್ NSS ಅಲ್ಲಿ ನಾವು ZP ಆಫೀಸಲ್ಲಿ ಸ್ವೀಪ್ ಡಿಪಾರ್ಟ್ಮೆಂಟಲ್ಲಿ ಒಂದು ಭಾಗ ಇದ್ದೀವಿ. ಸೊ ಅವ್ರ ಮೀಟಿಂಗಿಗೆ ಎಲ್ಲ ಕರೆದಿದ್ದಾಗ ನಾವು ಹೋಗ್ತೀವಿ, ಅಟೆಂಡ್ ಆಗ್ತೀವಿ. ಅದೇ ನಮ್ಮ ವಾಲಂಟಿಯರ್ಸಿಗೆ ಬಂದು ಹೇಳ್ತೀವಿ. ನಮ್ಮ ವಾಲಂಟಿಯರ್ಸ್ ಅಗ್ದಿ ಖುಷಿಯಿಂದ ತಗೊಂಡು ಅವರೇ ಒಂದು ಅಂಬಾಸೆಡರ್ ಆಗ್ತಾರೆ. ಆ ಅಂಬಾಸೆಡರ್ ಅಲ್ಲಿ ದೇ ಡೆವಲಪ್, ಹೌದಲ್ಲಪ್ಪ ನಾನು ಲೀಡರ್ಶಿಪ್ ಇದೆ ಅಲ್ಲ, ನನಗೂ ಇದು ಮಾಡ್ಬೋದು ಅಂತ ಅವ್ರ ಅಂಬಾಸೆಡರ್ ಅಂತ ನಾವು ಕೊಟ್ಟಿದಾಗ ಅವ್ರಿಗೊಂದು ಥಿಂಕಿಂಗ್ ಪವರ್ ಸ್ಟಾರ್ಟ್ ಆಗುತ್ತೆ. ಹೌದು, ನಾನು ನಮ್ಮ ದೇಶಕ್ಕಾಗಿ ಏನಾದರೂ ಮಾಡಬೇಕು, ವೋಟಿಂಗ್ ಮಾಡಬೇಕು ಅಂತ ಅದು ಬಂದಾಗ ಆಟೋಮೆಟಿಕ್ ಅವ್ರು ವೋಟರ್ ಅವೇರ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಸ್ಪೆಷಲ್ ಆಗಿ ಅವ್ರಿಗಾಗಿ ಏನು ಹೇಳೋದು ಬೇಕಾಗಿಲ್ಲ. ಆಮೇಲೆ ನಾಳೆ ಅವ್ರಿಗೂ ವೋಟಿಂಗ್ ಮಾಡೋದಿರುತ್ತೆ. ಅವ್ರು ಬಂದು ಎಷ್ಟೋ ಮಕ್ಕಳು ನಂಗೆ ಬಂದು ಅಪ್ರೋಚ್, ಮ್ಯಾಮ್ ನನಗೆ ವೋಟರ್ ಕಾರ್ಡ್ ಇಲ್ಲ, ನಾನು ಏನು ಮಾಡಬೇಕು ಅಂತ. ಅದು ಒಂದು ಡೆವಲಪ್ ಆಗಿಬಿಡುತ್ತೆ. ವೋಟರ್ ಕಾರ್ಡ್ ಬರಬೇಕಾದ್ರೆ ಅವ್ರಿಗೆ ಯಾರಿಗೆ ವೋಟಿಂಗ್ ಮಾಡಬೇಕು ಅಂತ ಯೋಚನೆ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಅವರು ನಮ್ಮ ದೇಶಕ್ಕೆ ಯಾರು ಸರಿಯಾಗಿ ಮಾಡ್ಬೋದು, ಯಾರಿಲ್ಲ, ಥಿಂಕಿಂಗ್ ಪವರ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ರಿಯಲಿ ಗುಡ್. ಸೊ ಆ ಥರ ನಾವು ಮಕ್ಕಳಿಗೆ ಇನ್ವಾಲ್ವ್, ಯಾಕಂದ್ರೆ ಯುತ್ಸ್ ಇರೋದ್ರಿಂದನೇ NSS, ನಾವೇನು NSS ಅಲ್ಲ, ಯುತ್ತೇ NSS, ಅವರಿಂದನೇ ನಾವು ಬಹಳ ಕಲಿಯೋದಿರುತ್ತೆ. ಅವರು ಪಾರ್ಲಿಮೆಂಟ್ ಮೀಟಿಂಗ್ಸ್ ಮಾಡ್ತಾರೆ. ನಮ್ಮಲ್ಲಿ NSS ಅಲ್ಲಿ ಯೂತ್ ಪಾರ್ಲಿಮೆಂಟ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಡಿಸ್ಟ್ರಿಕ್ಟ್ ಯೂತ್ ಪಾರ್ಲಿಮೆಂಟ್, ನೇಬರ್ಹುಡ್ ಪಾರ್ಲಿಮೆಂಟ್ಸ್, ಸ್ಟೇಟ್, ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಅಂತ. ಆ ಯೂತ್ ಪಾರ್ಲಿಮೆಂಟಲ್ಲಿ ನಮ್ಮ ಮಕ್ಕಳೆಲ್ಲ ರೋಲ್ ಮಾಡೆಲ್ಸ್ ಆಗಿ ಹೋಗ್ತಾರೆ. ಸೊ ದೇ ವಿಲ್ ಬಿ ಆಕ್ಟಿಂಗ್ ಆಸ್ ಅ ಮಿನಿಸ್ಟರ್, ಇಲ್ಲಾಂದರೆ ಒಬ್ಬರು ಸ್ಪೀಕರ್ ಆಗಿರ್ತಾರೆ ಜಜ್ಮೆಂಟ್ ತಗೊಳ್ಳಿಕ್ಕೆ. ಸೊ ಆ ಥರ ಅವರಲ್ಲಿ ಅಟೆಂಡ್ ಆಗೋದ್ರಿಂದ ಅವರಲ್ಲಿ ಏನಾಗುತ್ತೆ, ಅವು ಕ್ವಾಲಿಟೀಸ್ ಡೆವಲಪ್ ಆಗಿಬಿಡುತ್ತೆ. ಸೊ ದೇ ಹ್ಯಾವ್ ಟು ಬಿ ಬಿಹೈಂಡ್, ದಿಸ್ ಇಸ್ ಮೈ ಕಂಟ್ರಿ, ಐ ಹ್ಯಾವ್ ಟು ವರ್ಕ್ ಫಾರ್ ಮೈ ಕಂಟ್ರಿ, ಐ ಹ್ಯಾವ್ ಟು ವೋಟ್ ಫಾರ್ ಮೈ ಕಂಟ್ರಿ ಅಂತ ಬಂದ್ಬಿಡುತ್ತೆ ಅದು. ಖಂಡಿತ ಮೇಡಮ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಮಾದಕ ವ್ಯಸನದ ಸಮಸ್ಯೆ ಯುವಕರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದರಿಂದ ದೂರ ಇಡಬೇಕು ಅಂದ್ರೆ ಯಾವ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ತಾವು ಹೇಳ್ತೀರಾ? ಇದು ಬಹಳ ಮುಖ್ಯವಾದ ವಿಷಯ ಅಂತ ಹೇಳ್ಬೋದು. ಮುಂಚೆ ಎಲ್ಲ ಇತ್ತು ಮಾದಕ ವಸ್ತು ಸೇವನೆ, ಆದರೆ ಇಷ್ಟೊಂದು ಹೈಲೈಟೆಡ್ ಇರಲಿಲ್ಲ. ಆವಾಗ ನಾವು ಎಲ್ಲಾದರೂ ಒಂದು ಮೂವಿ ಒಳಗೆ ನೋಡ್ತಿದ್ವಿ. ಈಗೇನಾಗಿದೆ, ಇಟ್ ಈಸ್ ಬಿಕಮ್ ಟ್ರೆಡಿಷನ್, ಸ್ಟೇಟಸ್ ಅಂತ ಹೇಳ್ಕೊಬೋದು ನೀವು. ನನ್ನ ಸ್ಟೇಟಸ್ ಅಪ್ಪ, ನಾನು ಡ್ರಗ್ಸ್ ತಗೊಳ್ಳಿಲ್ಲ, ನಾನು ಇವತ್ತು ಸ್ಮೋಕ್ ಮಾಡಲಿಲ್ಲ, ನಾನು ಡ್ರಿಂಕ್ಸ್ ತಗೊಳ್ಳಿಲ್ಲ ಅಂದರೆ ನಂದೇನೋ ಸ್ಟೇಟಸ್ ಕಡಿಮೆ ಇದೆ ಅಂತ ಮಕ್ಕಳಲ್ಲೇ ಅದು ಬಂದುಬಿಟ್ಟಿದೆ. ಅದನ್ನು ತಗೋಬೇಕಾದ್ರೆ ನಾವು ಆ್ಯಸ್ ಅ ಎಲ್ಡರ್ಲಿ ಪರ್ಸನ್, ಈಗ ಟೀಚರ್ಸ್ ಆಗಲಿ, ಸೊಸೈಟಿ ಇನ್ಸ್ಟಿಟ್ಯೂಷನ್ಸ್ ಆಗಲಿ, ನಮ್ಮ ಸೊಸೈಟಿ ಆಗಲಿ, ಅದಕ್ಕೆ ಮಾಹಿತಿ ಕೊಡಬೇಕಾದ್ರೆ ನಾವು ಆ ಥರ ಬಿಹೇವ್ ಮಾಡಬೇಕಾಗತ್ತೆ. ಫಸ್ಟ್ ಥಿಂಗ್, ಈಗ ರೀಸೆಂಟ್ಲಿ ನೀವು ನೋಡಿದ್ರಿ ನಶಾ ಮುಕ್ತ ಯುವ ಫಾರ್ ವಿಕಸಿತ್ ಭಾರತ್ ಅಂತ ಕ್ರಿಯೇಟ್ ಮಾಡಿದ್ರು. ಸೊ ರೋಲ್ ಮಾಡೆಲ್ಸ್ ಲೈಕ್ ನರೇಂದ್ರ ಮೋದಿ ಅವರಾಗಲಿ, ಯಾರೇ ನಮ್ಮ ಲೀಡರ್ಸ್, ರೀಸೆಂಟ್ಲಿ ಕರ್ನಾಟಕ ಗೌರ್ಮೆಂಟ್ ಅವರ CM ಅವರು ಇದನ್ನು ಪ್ಲೆಜ್ ಮಾಡಿಸಿದ್ರು. ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದನೂ ಇದನ್ನು ಮಾಡಿದ್ರು ಆ್ಯಕ್ಟಿವಿಟಿ, ನಾವು ಅದರಲ್ಲಿ ಒಂದು ಭಾಗ ಆಗಿದ್ವಿ. ಸೊ ಈ ಥರ ಲೀಡರ್ಸನ್ನೇ ಅದರ ಥ್ರೂ ವಾಲಂಟಿಯರ್ಸ್ಗಾಗಲಿ ನಮ್ದು ಯೂತ್ಸಿಗಾಗಲಿ ಒಂದು ಮೋಟಿವೇಶನ್ ಕೊಟ್ಟರೆ ಆಟೋಮೆಟಿಕ್ ಯೂತ್ಸ್ ವಿಲ್ ಕಮ್ ಟುವರ್ಡ್ಸ್ ಇಟ್. ನಾವು ಲೀಡರ್ಸ್ ಆಗಿ ವಿ ಹ್ಯಾವ್ ಟು ಬಿ ಆಲ್ವೇಸ್ ಗಿವಿಂಗ್ ಅ ಮೋಟಿವೇಶನಲ್ ಸ್ಪೀಚ್ ಟು ದೆಮ್. ಅಟ್ ದ ಸೇಮ್ ಟೈಮ್ ಅದೇ ಥರ ನಾವು ಫಾಲೋ ಮಾಡಬೇಕು. ನಾವು ಯಾವುದು ಈ ಮಾದಕ ವಸ್ತು ತುತ್ತಾಗಬಾರ್ದು. ಆವಾಗ ನಮ್ಮ ನೋಡಿ ಏನು ಕಲಿತಿರ್ತಾರಲ್ಲ ಅವರು ಆಟೋಮೆಟಿಕ್ಲಿ ಅದರಿಂದ ದೂರ ಇರ್ತಾರೆ. ಸೊ ಈ ಥರ ಒಂದು ನಾವು ಲೀಡರ್ಸ್ನಿಂದ ತಗೋಬೋದು. ಈಗಾಗಲೇ ತುತ್ತಾಗಿ ಅದರಿಂದ ಹೊರಗೆ ಬಂದವ್ರನ್ನೆಲ್ಲ ಕರ್ಕೊಂಡು ಅವರಿಂದ ನಾವು ಒಂದು ಮೋಟಿವೇಶ್ನಲ್ ಇಟ್ಕೊಂಡು ಅವರಿಂದ ಒಂದು ರೋಲ್ ಪ್ಲೇ ಮಾಡಿಸಿದ್ರೆ ನಾ ಯಾವ ಥರ ಇದ್ದೆ. ರೀಸೆಂಟ್ಲಿ ಫಾರ್ ಎಕ್ಸಾಂಪಲ್ ಆಲ್ಕೋಹಾಲ್ ಅಡಿಕ್ಷನಲ್ಲಿ ನಮ್ಮ KLE ಹಾಸ್ಪಿಟಲಿಂದ ಒಕ್ಕತನ್ ಮಾಡಿದ್ರು ಹೆಪಟೈಟಿಸ್ D. ಅಲ್ಲಿ ಎಷ್ಟೋ ಲಿವರ್ ಫೇಲ್ ಆದವರು ತಮ್ಮ ಅನುಭವಗಳನ್ನು ಹೇಳಿದರು. ನಾನು ಕುಡಿದು ಲಿವರ್ ಫೇಲ್ ಆದಾಗ ಇಲ್ಲಿಂದ ನನ್ಗೆ ಇನ್ನೊಂದು ಲಿವರ್ ಡೊನೇಟ್ ಮಾಡಿ ನಾನು ಉಳಿಸಿದ್ರು, ನಾ ಇನ್ನೂ ಆಗಿ ಯೂತ್ ಅದೀನಿ ಅಂತ ಹೇಳಿದಾಗ ಹಿ ವಿಲ್ ಬಿ ಅ ರೋಲ್ ಮಾಡೆಲ್ ಫಾರ್ ಅವರ್ ಯೂತ್ಸ್ ಅಗೇನ್. ಸೊ ಈ ಥರ ಅದರಿಂದ ತುತ್ತಾಗಿ ಹೊರಗೆ ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ನಾವು ಅರಿವು ಮೂಡಿಸೋದ್ರಿಂದ ಇನ್ನಷ್ಟು ಜಾಸ್ತಿ ಜಾಗೃತಿ ಆಗುತ್ತೆ. ಅವಾಗ ಮಕ್ಕಳಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಅರಿವು ಮೂಡಿಸೋದ್ರಲ್ಲಿ ಆಯಿತು. ಆ್ಯಸ್ ಅ ಪೊಲಿಟಿಕಲ್ ಆ್ಯಸ್ ಅ ಅಡ್ಮಿನಿಸ್ಟ್ರೇಟಿವ್ ಈ ಥರ ಎಲ್ಲಿ ಜನರು ಯೂಸ್ ಮಾಡ್ತಾ ಇದ್ದಾರಲ್ಲ ಆ ಏರಿಯಾದಲ್ಲಿ ಎಲ್ಲ ಬ್ಯಾನ್ ಮಾಡಬೇಕು. ಸ್ಟ್ರಿಕ್ಟ್ ಲಾ ಫಾಲೋ ಮಾಡಿದರೆ ನಮ್ಮ ಯೂತ್ಸ್ ಅದಕ್ಕೆ ಕ್ಲಿಯರ್ಲಿ ಫಾಲೋ ಮಾಡ್ತಾರೆ ಅಂತ. ಖಂಡಿತ ಮೇಡಮ್, ಇನ್ನು ಈ ಚಿಕ್ಕ ಮಕ್ಕಳಲ್ಲಿ ಚಿಕ್ಕವರಿದ್ದಾಗಲೇ ಅವರ ಒಂದು ಮನಸ್ಸಿನಲ್ಲಿ ಈ ಮಾನವೀಯತೆಯ ಭಾವ ಜೊತೆಗೆ ಸೇವಾ ಮನೋಭಾವವನ್ನು ಬೆಳೆಸಬೇಕು ಅನ್ನೋದಾದ್ರೆ ಪೋಷಕರಾಗಿರ್ಬೋದು ಅಥವಾ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿ ಪಾತ್ರವನ್ನು ವಹಿಸಬೇಕು ಅಂತ ತಾವು ಹೇಳ್ತೀರಾ? ವೆರಿ ಗುಡ್. ಈಗ ನಂದು ಚಿಕ್ಕ ಒಂದು ನಾ ಸ್ಕೂಲಲ್ಲಿದ್ದಾಗಿನ ಒಂದು ಅನುಭವ. ನಾವು ಸ್ಕೂಲಲ್ಲಿದ್ದಾಗ ನಮಗೆ ಟ್ರಾಫಿಕ್ ಬಗ್ಗೆ ಮಾಹಿತಿ ಇರ್ತಿರ್ಲಿಲ್ಲ.
ಸೊ ನಾವು 7th 8th ಇದ್ದಾಗ ನಮ್ಮ ಸ್ಕೂಲಿಗೆ ಟ್ರಾಫಿಕ್ ಆಫೀಸರ್ ಬಂದು, ಮೇಡಮ್ ನಿಮ್ಮ ಮಕ್ಕಳಿಗೆಲ್ಲ ಟ್ರಾಫಿಕ್ ರೂಲ್ಸ್ ಗೊತ್ತಿರಲ್ಲ, ಸೈಕಲ್ ಹಂಗೆ ತೊಗೊಂಡು ಹೋಗ್ತಿರ್ತಾರೆ, ಸೊ ಅವ್ರಿಗೆ ಏನಾದರೂ ನೀವು ಮಾಡಬೇಕು ಅಂತ. ಆವಾಗ ನಮ್ಮ ಟೀಚರ್ ಹೇಳಿದರು, ಹೌದು ದೇ ಹ್ಯಾವ್ ಟು ಬಿ ಟ್ರೈನ್ಡ್ ಅಂತ. ಸೊ ನಮ್ಗೇನು ಮಾಡಿದ್ರು, ನಮ್ಗೆ ಕರ್ಕೊಂಡು ಹೋಗಿ ಟ್ರಾಫಿಕ್ ಸರ್ಕಲಲ್ಲಿ ಟ್ರಾಫಿಕ್ ಪೊಲೀಸ್ ಆಫೀಸರ್ ಏನು ಮಾಡ್ತಾರಲ್ಲ ಅವ್ನು ನಮ್ಗೆ ಸಿಗ್ನಲ್ಸ್ ಕಲಿಸ್ಕೊಟ್ರು. ಒನ್ ಡೇ ನಮ್ಗೆ ಏನು ಮಾಡಿದ್ರು, ನೀವು ಟ್ರಾಫಿಕ್ ಸರ್ಕಲಲ್ಲಿ ನಿಂತು ನೀವು ಸಿಗ್ನಲ್ ಕಂಟ್ರೋಲ್ ಮಾಡಿ ಅಂತ ಹೇಳಿದ್ರು. ಸೊ ನಾವು ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ವಿ. ಅವಾಗ ಅನಿಸ್ತಿತ್ತು, ಹೌದಲ್ಲಪ್ಪ ಇದು ಇಂಪಾರ್ಟೆಂಟ್, ನಾವು ಫಾಲೋ ಮಾಡಲಿಲ್ಲ ಅಂದರೆ ಟ್ರಾಫಿಕ್ ಪೊಲೀಸ್ ಎಷ್ಟೋ ಆಕ್ಸಿಡೆಂಟ್ ಆಗತ್ತೆ, ಏನೋ ಆಗತ್ತೆ ಅಂತ. ಆ ಥರ ನಾವು ಮಕ್ಕಳಿಗೆ ಸ್ಕೂಲಿಂದಾನೇ ಸೋಷಿಯಲ್ ಆಕ್ಟಿವಿಟೀಸ್, ನಮ್ಗೆ ಸ್ಕೂಲಲ್ಲಿ ಮಾರಲ್ ಕ್ಲಾಸಸ್ ಅಂತ ಇರುತ್ತೆ, ಆ ಮಾರಲ್ ಕ್ಲಾಸಲ್ಲಿ ಒಂದು ಆಕ್ಟಿವಿಟಿ ಬೇಸ್ಡ್ ಅವ್ರಿಗೆ ಮಾಡಿಸ್ಬೇಕು ಸ್ಕೂಲಲ್ಲಿ. ಫಸ್ಟ್ ಸ್ಕೂಲಲ್ಲಿ ಈಗ ಓಕೆ ನೀನು ಇವತ್ತು ಪೋಸ್ಟ್ ಮ್ಯಾನ್ ಒಂದೊಂದು ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ ಮ್ಯಾಮ್, ದಟ್ ಈಸ್ ರಿಯಲಿ ಗುಡ್. ಸ್ಕೂಲಲ್ಲಿ ಏನು ಮಾಡ್ತಾರೆ, ಒಂದು ತಿಂಗಳು ಒಂದು ಥೀಮ್ ತಗೋತಾರೆ. ಕಮ್ಯುನಿಟಿ ವರ್ಕರ್, ಕಮ್ಯುನಿಟಿ ಓಕೆ ಇವತ್ತು ಗೌಂಡಿ ಏನು ಮಾಡ್ತಾನಪ್ಪ ಕೆಲಸ, ನೀನು ಸ್ವಲ್ಪ ಅವ್ನಿಗೆ ಹೆಲ್ಪ್ ಮಾಡು. ಆ ಹೆಲ್ಪ್ ಮಾಡಬೇಕಾದಾಗ ಮಗುಗೆ ಥಿಂಕಿಂಗ್ ಬರುತ್ತೆ, ಹೌದಲ್ಲ ಇದು ಎಷ್ಟು ಕಷ್ಟ ಇದೆ ಮಗು. ಸೊ ಆ ಥರ ಅವನಿಗೆ ಎಲ್ಲ ಅನುಭವಗಳು ಬರುತ್ತೆ. ಬಂದಾಗ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಪಾರ್ಟೆನ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ವರ್ಕ್ ಅಂತ. ಅದಕ್ಕೆ ಸ್ಕೂಲಿಂದ ಒಂದು ಮನೆಯಲ್ಲಿ ಬಹಳ ಮುಖ್ಯ, ಪೇರೆಂಟ್ಸ್ ಶುಡ್ ನಾಟ್ ಮೇಕ್ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ಗರ್ಲ್ ಆ್ಯಂಡ್ ದ ಬಾಯ್. ಗಂಡು ಮಗು ಇದ್ದಾನೆ, ಇನ್ನೂ ಹಳ್ಳಿಯಲ್ಲಿ ಇದೆ ಮೇಡಮ್, ಗಂಡು ಮಗು ಇದೆ, ನೀನು ಬಾತ್ರೂಮ್ ಕ್ಲೀನ್ ಮಾಡಬಾರ್ದು, ನೀನು ಪಲ್ಯ ಕಟ್ ಮಾಡಬಾರ್ದು, ಅದು ಏನಿಲ್ಲ. ಎಲ್ಲರಿಗೂ ಈಕ್ವಲ್ ಆಗಿ ನಾವು ಟ್ರೈನ್ ಮಾಡಿದರೆ, ತಂದೆ ತಾಯಿಯಾಗಿ ನಾವು ಟ್ರೈನ್ ಮಾಡಿದರೆ ಆಟೋಮೆಟಿಕ್ ಮಗುನು ಕಲಿಯುತ್ತೆ. ಹೌದಪ್ಪ ನಾವಿಬ್ರು ಕೂಡಿ ಮಾಡಿದ್ದೀವಲ್ಲ, ಸೊ ದೇ ವಿಲ್ ಲರ್ನ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೋತ್. ಸೊ ತಂದೆ ತಾಯಿ ಪಾತ್ರನೂ ಬಹಳ ಇದೆ. ಹೊರಗಿಂದಷ್ಟೇ ನೀನು ಗಂಡು ಮಗ ಹೋಗಿ ತೊಗೊಂಬಾ ಅಂತ ಹೇಳಬಾರ್ದು, ಮಗಳಿಗೂ ಕಳಿಸ್ಬೇಕು. ಅವಳಿಗೂ ಹೊರಗಿನ ಜಗತ್ತಿನ ವ್ಯವಹಾರ ಗೊತ್ತಾಗಬೇಕಾದ್ರೆ ಅವಳಿಗೆ ನಾವು ಎಕ್ಸ್ಪೋಜರ್ ಕೊಡಬೇಕು. ಅದೇ ಥರ ಗಂಡು ಮಗುಗೂ ಎಕ್ಸ್ಪೋಜರ್ ಆಗಬೇಕು. ಈ ಥರ ನಾವು ತಂದೆ ತಾಯಿ ಈಕ್ವಲ್ ಅವ್ರಿಗೆ ವರ್ಕ್ ಸ್ಕೂಲಿಂದನೇ ಕೊಡ್ತಾ ಇದ್ರೆ ಅವ್ರಿಗೆ ಅದು ಡೆವಲಪ್ಮೆಂಟಲ್ಲಿ ಈಸಿಯಾಗಿ ಡೆವಲಪ್ ಆಗಿಬಿಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ ಇನ್ಸ್ಟಿಟ್ಯೂಷನ್, ಆಸ್ ಅ ಪೇರೆಂಟ್, ಇವೆರಡೂ ನಾವು ಫಾಲೋ ಮಾಡಬೇಕು ಅಂತ ನನ್ನ ಅನಿಸಿಕೆ ಇದು. ಮೇಡಮ್, ಇನ್ನು NSS ಶಿಬಿರಕ್ಕೆ ಹೋದಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಶಿಬಿರವನ್ನು ಮುಗಿಸ್ಕೊಂಡು ಬಂದ ಮೇಲೆ ಅವರಲ್ಲಿ ಯಾವ ರೀತಿ ಒಂದು ಬದಲಾವಣೆಗಳನ್ನು ತಾವು ಗಮನಿಸ್ತೀರಾ ಅಂತ? ಬಹಳ ಚೇಂಜಸ್ ಗಮನಿಸ್ತೀವಿ ಮ್ಯಾಮ್. ಎಸ್ಪೆಷಲಿ ನಮ್ಮದು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಷ್ಟು ಜನಕ್ಕೆ ಹಳ್ಳಿಗೆ ಹೋಗಿಲ್ಲ. ಅವ್ರು ಹಳ್ಳಿಯಲ್ಲಿ ಹೋದಾಗ ನಮ್ಮ NSS ಅಲ್ಲಿ ಎಲ್ಲ ತಾವೇ ಮಾಡ್ಕೋಬೇಕಂತ ಇರುತ್ತೆ. ಅಡುಗೆ ಹಿಡ್ಕೊಂಡು ಎಲ್ಲ ಅವರೇ ಮಾಡಬೇಕು. ಎಷ್ಟೊಂದು ಹೆಣ್ಮಕ್ಳು, ಮೇಡಮ್ ನಾವು ಮನೆಯೊಳಗೆ ಚಪಾತಿ ಅನ್ನೋದೇ ಗೊತ್ತಿರಲಿಲ್ಲ, ಡಬ್ಬಿ ಒಳಗೆ ತಿನ್ನೋದಷ್ಟೇ ಗೊತ್ತಿದೆ, ಚಪಾತಿ ಮಾಡಿ ಅವರು ಚಪಾತಿ ಮಾಡಿ, ಪುರಿ ಮಾಡಿ, ಹುಗ್ಗಿ ಸುಧಾ ಮಾಡಿದಾರಲ್ಲ, ಅವ್ರು ಲಿಟ್ರಲಿ ಲಾಸ್ಟ್ ಡೇ ಮ್ಯಾಮ್ ನಾವು ಏನೆಲ್ಲ ಕಲ್ತಿದ್ದೀವಿ ಅಂತ ಲಿಟ್ರಲಿ ಅಳ್ತಾರೆ ಮ್ಯಾಮ್. ಅದು ಖುಷಿ, ನೀವು ಹೇಳ್ಬೋದು, ಅದೊಂದು ಹ್ಯಾಪಿನೆಸ್ ಅಷ್ಟೊಂದು. ಅವರು ಮತ್ತೆ ಕೇಳ್ತಾರೆ, ಮೇಡಮ್ ಇನ್ನೊಂದು 2 ದಿನ ಎಕ್ಸ್ಟೆನ್ಷನ್ ಮಾಡ್ತೀರಾ ಈ ಕ್ಯಾಂಪನ್ನ? 7 days ಕ್ಯಾಂಪ್ ಇರುತ್ತಲ್ಲ, ಅವ್ರಂತಾರೆ ಮೇಡಮ್ ಇನ್ನು 2 ದಿನ ಎಕ್ಸ್ಟೆನ್ಷನ್ ಮಾಡ್ತೀರಾ ಕ್ಯಾಂಪನ್ನ? 10 days ಮಾಡಿ ಮೇಡಮ್, ವಿ ವಿಲ್ ಬಿ ವೆರಿ ಹ್ಯಾಪಿ, ಇಲ್ಲಿ ಇರಬೇಕಂತ ಅಳಿಸ್ತದೆ ಅಂತ. ಲಿಟ್ರಲಿ ಅಳ್ತಾರೆ ಮ್ಯಾಮ್ ಆ ಕ್ಯಾಂಪ್ ಮುಗಿಸ್ಕೊಂಡು ಬರಬೇಕಾದ್ರೆ. ದೇ ಶೇರ್ ದೇರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆರ್ ಬಟ್ ಸ್ಟೇಯಿಂಗ್ ಟುಗೆದರ್. ನಾವು ಇಲ್ಲಿವರೆಗೂ ಶೇರ್ ಮಾಡಿಲ್ಲ ನಮ್ಮ ಟಾಯ್ಲೆಟ್ ರೂಮ್ಸು, ಬಟ್ ವಿ ಆರ್ ಸ್ಟೇಯಿಂಗ್ ಟುಗೆದರ್. ಅವಳಿಗೆ ನಿನ್ನೆ ನೈಟ್ ಜ್ವರ ಬಂದಿತ್ತು ಮ್ಯಾಮ್, ನಾವೆಲ್ಲರೂ ಎಷ್ಟಿಂದ ಕಾಳಜಿ ತಗೊಂಡ್ವಿ. ಸೊ ದಟ್ ಶೇರಿಂಗ್, ಕೇರಿಂಗ್ ಫಾರ್ ಈಚ್ ಅದರ್ ವಿಲ್ ಕಮ್ ಇನ್ ದೀಸ್ 7 days ಕ್ಯಾಂಪ್ ಮ್ಯಾಮ್. ಅವರಲ್ಲಿ ಇಷ್ಟು ಚೇಂಜ್ ಆಗಿ ಬರ್ತಾರಲ್ಲ. ನೆಕ್ಸ್ಟ್ ಲಿಟ್ರಲಿ ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್ ಆಸ್ ಅ ಕೋಆರ್ಡಿನೇಟರ್ ಮ್ಯಾಮ್. ಎಷ್ಟೊಂದು ಕ್ಯಾಂಪ್ ಮುಗಿದಿದೆಯಲ್ಲ, ಆಮೇಲೆ ಬರ್ತಾರೆ ನನ್ನ ಹತ್ರ ಬಂದಿದ್ದಾರೆ, ಮ್ಯಾಮ್ ಇನ್ನೊಂದು 2 ಕ್ಯಾಂಪ್ ಇದ್ರೆ ಹೇಳ್ರಿ ಮ್ಯಾಮ್, ನಾವು ಬರ್ತೀವಿ, ವಿ ಆರ್ ರೆಡಿ ಟು ವರ್ಕ್ ಫಾರ್ ದ್ಯಾಟ್ ಅಂತ. ಸೊ ಅದು ಚೇಂಜ್ ಏನು ಕಾಣುತ್ತೆ ಅಲ್ಲ, ದಟ್ ಈಸ್ ರಿಯಲಿ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ KLE ವೇಣುಧ್ವನಿಯ ಮೂಲಕ ಯುವಕರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಇಂಪಾರ್ಟೆಂಟ್ ಯೂತ್ಸಲ್ಲಿ ದೇ ಶೇರ್ ದೇರ್ ವರ್ಕ್ ಶೇರ್ ಮಾಡಿ, ರೆಸ್ಪಾನ್ಸಿಬಿಲಿಟೀಸ್ ಡಿವೈಡ್ ಮಾಡಿ ಮಾಡ್ಕೋತಾರಲ್ಲ, ದಟ್ ಹ್ಯಾಸ್ ಟು ಬಿ ಆಲ್ವೇಸ್ ಫಾಲೋಡ್. ಸೊ ಐ ರಿಕ್ವೆಸ್ಟ್, ವೆರಿ ಇಂಪಾರ್ಟೆಂಟ್ ಈಸ್ ಆಲ್ ಅವರ್ ಯೂತ್ಸ್, ಯಾಕಂದರೆ ಅವ್ರು ಎನರ್ಜೆಟಿಕ್ ವಿತ್ ಅ ವೆರಿ ಇನೋವೇಟಿವ್ ಐಡಿಯಾಸ್ ಇರೋದ್ರಿಂದ ಅವ್ರು ಯಾವಾಗೂ ಪವರ್ಫುಲ್ ಆಗಿ ಇದೇ ಥರ ಇರಬೇಕು. ಅದೇ ಪವರ್ ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕು, ಸೊ ದಟ್ ಅವರು ಇಡೀ ಜಗತ್ತನ್ನು ಚೇಂಜ್ ಮಾಡ್ಬೋದು. ಸೊ ಅವ್ರಿಗೇನು ಹೇಳೋದಂದರೆ, ಒಂದು ದೇ ಶುಡ್ ಡ್ರೀಮ್ ಹೈ. ಅವ್ರ ಡ್ರೀಮ್ ಯಾವ ಥರ ಹೈ ಇರಬೇಕಂದ್ರೆ ಅದನ್ನು ಸಕ್ಸಸ್ ಆಗಿ ರೀಚ್ ಆಗೋ ಥರ. ಪೂರ ಹೈ ಡ್ರೀಮ್ ಮಾಡಿ ನಂಗೆ ಸಕ್ಸಸ್ ಆಗಿಲ್ಲ, ಫೇಲ್ಯೂರ್ ಆಗಿ ಡಿಪ್ರೆಷನ್ ಹೋಗೋ ಅಂತಾರಲ್ಲ, ಡ್ರೀಮ್ ಹೈ ಟು ಬಿ ಸಕ್ಸಸ್ಫುಲ್ ಟು ದ್ಯಾಟ್ ಡ್ರೀಮ್ ಆ್ಯಂಡ್ ಸಿ ದ್ಯಾಟ್ in a proper healthy way you are reaching that dream, not on any illegal ways, not on shortcuts, but in a proper healthy way you will achieve those success by complete 100% dedication you are putting into that work. So I request all the youths to be very enthusiastic and happy and have a successful life in future. ಮೇಡಮ್, ತಮ್ಮ ಒಂದು ಅಮೂಲ್ಯ ಸಮಯಕ್ಕೆ ಹಾಗೇನೆ ಒಂದು ಮಹತ್ವಪೂರ್ಣ ಮಾಹಿತಿಗೆ ಧನ್ಯವಾದಗಳು.
ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಗೆ ಕೇಳಿ ವೇಣುಧ್ವನಿಗೆ ಬಹಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇದು NSS ರಿಯಲಿ ಯುತ್ಸಿಗಾಗಿ ಸ್ಪೆಷಲಿ ಈ ಥರ ಕಾರ್ಯಕ್ರಮ ಇರೋದ್ರಿಂದ ಯುತ್ನು ಬಂದು ಅವರು ಇಂಟರ್ವ್ಯೂ ಮಾಡಿದರೆ ಬಹಳ ಖುಷಿ ಆಗುತ್ತೆ. ದೇ ಕ್ಯಾನ್ ಬಿ ದ ರೋಲ್ ಮಾಡೆಲ್ ಫಾರ್ ಅದರ್ ಯುತ್ಸ್ ಆಲ್ಸೋ ಅಂತ ಹೇಳ್ತೀನಿ. ಯುತ್ಸ್ ನಾವು ಅವರಿಗೆ ಎನ್ಕರೇಜ್ ಮಾಡಬೇಕು. ಯಾಕಂದರೆ ಜಗತ್ತಿನಲ್ಲಿ ಶಾಂತಿ ತರಲಿಕ್ಕೇ ಅವರೇ ಕಾರಣ ಅಂತ ಹೇಳ್ಬೋದು. ಅದೇ ಥರ ಟೆರರ್ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಹೆಂಗಂದರೆ ಯುತ್ಸ್ ವಿ ಕ್ಯಾನ್ ಮೇಕ್ ದೆಮ್ ಇನ್ವಾಲ್ವ್ ಇನ್ ಡಿಸಿಷನ್ ಮೇಕಿಂಗ್. ಯಾವುದೇ ಒಂದು ಮಹತ್ವದ ಡಿಸಿಷನ್ ತಗೋಬೇಕಾಗಿತ್ತಂದ್ರೆ ನಮ್ಮ ದೇಶದ, ಅವಾಗ ನಾವು ಯೂತ್ಸನ್ನ ಇನ್ವಾಲ್ವ್ ಮಾಡಿಕೊಂಡು ಅವ್ರದ್ದು ಥಿಂಕಿಂಗ್ ತಗೊಂಡು ಒಂದು ಡಿಸಿಷನ್ ತಗೊಂಡ್ರೆ ಐ ಥಿಂಕ್ ನಮ್ಮ ದೇಶದಲ್ಲಿ ಶಾಂತತೆಯನ್ನು ಕಾಪಾಡ್ಬೋದು. ನಾವು ಟೆರರಿಸಮ್ ಅನ್ನೋದು ಕಡಿಮೆ ಮಾಡ್ಬೋದು. ಸೊ ಯೂತ್ಸ್ ಅವ್ರದ್ದು ಒಂದು ಥಿಂಕಿಂಗ್ ಡಿಫ್ರೆಂಟೇ ಇರುತ್ತೆ. ನಾವು ಸೀನಿಯರ್ ಆಗಿ ಜೂನಿಯರ್ ಆಗಿ ಏನೋ ಥಿಂಕಿಂಗ್ ಮಾಡಿರ್ತೀವಿ. ನಮ್ದು 80 ವರ್ಷದವ್ರು ಕುಂತು ಅವ್ರ ಥಿಂಕಿಂಗ್ ಬೇರೆ ಇರುತ್ತೆ. ಬಟ್ ಈಗ 20 years ಏಜ್ ಥಿಂಕಿಂಗೇ ಡಿಫ್ರೆಂಟ್ ಇರುತ್ತೆ. ಸೊ ಅವ್ರದ್ದು ಥಿಂಕಿಂಗ್ ನಾವು ಸ್ವಲ್ಪ ಐಡಿಯಾಸ್ ತಗೊಂಡು ಏನಾದರೂ ಮೇಜರ್ ಡಿಸಿಷನ್ ತಗೋಬೇಕಾದ್ರೆ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಐ ಥಿಂಕ್ ದಟ್ ವಿಲ್ ಬಿ ದ ವೆರಿ ಗುಡ್ ಡಿಸಿಷನ್ ದ ಗೌರ್ಮೆಂಟ್ ಕ್ಯಾನ್ ಟೇಕ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಸ್ ನಾವು ಇನಿಷಿಯೇಟಿಂಗ್ ದಟ್ ಟೈಪ್ ಆಫ್ ಡಿಸಿಷನ್ಸ್ ಟು ಬಿ ಟೇಕನ್ ಫ್ರಮ್ ದ ಯೂತ್ ಅಲ್ಲಿ ಡಿಸ್ಕಷನ್ ಮಾಡಿ ತಗೊಳ್ಳೋದ್ರಿಂದ ಅದೊಂದು ಖುಷಿ ಅನಿಸುತ್ತೆ. ಅವ್ರಿಗೂ ಖುಷಿ ಅನಿಸುತ್ತೆ, ಹೌದಲ್ಲಪ್ಪ ನಾನು ಒಂದು ದೇಶದ ಮಹತ್ವ ಕಾರ್ಯದಲ್ಲಿ ಒಂದು ಭಾಗಿಯಾಗಿದ್ನಿ, ಆ ಡಿಸಿಷನ್ ನಮ್ಮಂತಾನೆ ಬಂದಿದೆ ಅಂತ ಖುಷಿ ಪಟ್ಟು ಅವ್ರು ಇನ್ನಷ್ಟು ಜಾಸ್ತಿ ವರ್ಕ್ ಮಾಡ್ತಾರೆ. ಅದೇ ಥರ ಯೂತನ್ನು ನಾವು ಇನ್ವಾಲ್ವ್ ಮಾಡ್ಕೋಬೇಕು. ಯಾವುದೇ ಮೇಜರ್ ಡಿಸಿಷನ್ನಲ್ಲಿ ಯೂತ್ ಇನ್ವಾಲ್ವ್ಮೆಂಟ್ ಇದ್ದರೆ ದಟ್ ವಿಲ್ ಬಿ ಅ ವೆರಿ ಗುಡ್ ಕಂಟ್ರಿ ಅಂತ ಹೇಳ್ಬೋದು ನಾನು. ಖಂಡಿತ ಮೇಡಮ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯುವ ದಿನದ ಅಂಗವಾಗಿ ಮಾಹಿತಿಯನ್ನ ಹಂಚಿಕೊಂಡವರು ಡಾಕ್ಟರ್ ಅಶ್ವಿನಿ ನರಸಣ್ಣನವರವರು, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ MPH ಮತ್ತು NSS ಅಧಿಕಾರಿ, KLE ವಿಶ್ವವಿದ್ಯಾಲಯ, ಬೆಳಗಾವಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.